ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು. ಇಂದಿನಿಂದ ನಾವು ಈ ಪ್ರಚಲಿತ ಘಟನೆಗಳು ನಮಗೆ ಈ PDO, PSI ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು ಅಥವಾ ಇತರೆ KPSC ಗ್ರೂಪ್ C ಪರೀಕ್ಷೆಗಳಿಗೆ ಯಾವೆಲ್ಲ ಕರೆಂಟ್ ಅಫೇರ್ಸ್ನ ನೀವು ಕಡ್ಡಾಯವಾಗಿ ಓದಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀವಿ ಸ್ನೇಹಿತರೆ. ನಿಮಗೆ ಡೇ 1 ಡೇ 2 ಥರ ಇರೋದಿಲ್ಲ. ನಿಮಗೆ ಪ್ರತಿ ಒಂದು ವಾರದ ಟೈಮ್ ಟೇಬಲ್ ಅಂದರೆ ಒಂದು ವಾರದಲ್ಲಿ ಯಾವೆಲ್ಲ ಪ್ರಚಲಿತ ಘಟನೆಗಳನ್ನು ಒಂದು ವಾರದಲ್ಲಿ ಓದಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಹಾಗಾದರೆ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಅಥವಾ ಯಾವೆಲ್ಲ ಟಾಪಿಕ್ಗಳ ಮೇಲೆ ನೀವು ಪ್ರಶ್ನೆಗಳನ್ನು ಯಾವ ರೀತಿ ಕೇಳಲಾಗುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಇಂದಿನ ಮೊದಲನೇ ಪ್ರಶ್ನೆ ನೋಡ್ತಾ ಬರೋದಾದರೆ, ದಯವಿಟ್ಟು ಪ್ರತಿಯೊಬ್ಬರೂ ಸಹ ಅಷ್ಟೇ ವಿಡಿಯೋ 1.5x ಅಲ್ಲಿ ಅಥವಾ 1.25x ಅಲ್ಲಿ ಇಟ್ಕೊಳ್ತಾ ನೋಡ್ತಾ ಬನ್ನಿ. ಯಾಕಂದರೆ ಟೈಮ್ ವೇಸ್ಟ್ ಆಗೋದು ಬೇಡ. ತುಂಬಾ ಎಲ್ಲರೂ ಸಹ ಓದಿರ್ತೀರ, ರಿವಿಷನ್ಗೋಸ್ಕರ ಈ ಒಂದು ಕ್ಲಾಸಸ್ನ ಮಾಡ್ತಾ ಇರೋದು. ಹಾಗಾಗಿ ವಿಡಿಯೋ ತುಂಬ ಸ್ಲೋ ಅನಿಸಿದರೆ ಇದನ್ನು ನೀವು ಚೂಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಮೊದಲನೇದಾಗಿ ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. ಮೊದಲನೇ ಪ್ರಶ್ನೆ, ವಿಶ್ವ ತಂಬಾಕು ರಹಿತ ದಿನ 2024ರ ಥೀಮ್ ಅಥವಾ ವಿಷಯ ಏನು ಎಂಬುದು ಪ್ರಶ್ನೆ ಆಗಿದೆ. ಇದಕ್ಕೆ ಸರಿ ಉತ್ತರ ಬಂದು ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫರೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ನಮಗೆ ವಿಶ್ವ ತಂಬಾಕು ದಿನವನ್ನು ಎಂದು ಆಚರಣೆ ಮಾಡ್ತೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೇ 31ರಂದು ವಿಶ್ವ ತಂಬಾಕು ದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ತಂಬಾಕು ಅಂತ ಬಂದಾಗ ಯಾವೆಲ್ಲ ಅಂಶಗಳನ್ನು ನೀವು ಕಡ್ಡಾಯವಾಗಿ ಎಕ್ಸಾಮ್ ಪರ್ಪೋಸ್ ಆಗಿ ತಿಳ್ಕೊಂಡಿರ್ಬೇಕು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಈ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ತುಂಬ ಬಾರಿ ಪ್ರಶ್ನೆ ಆಗಿದೆ. ಗುಂಟೂರು. ಓಕೆ, ಇದು ಆಂಧ್ರ ಪ್ರದೇಶದಲ್ಲಿದೆ. ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ತಂಬಾಕು ಬೋರ್ಡ್ ಎಲ್ಲಿದೆ ಅಂತ ಪ್ರಶ್ನೆ ಆಗುತ್ತೆ. ಇದನ್ನು ಸಹ ಅಷ್ಟೇ ಗುಂಟೂರಿನಲ್ಲಿದೆ. ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರ ತಂಬಾಕಿನಲ್ಲಿರುವಂತಹ ಅದರ ವೈಜ್ಞಾನಿಕ ಹೆಸರು ಏನು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದರ ವೈಜ್ಞಾನಿಕ ಹೆಸರು ಬಂದು ನಿಮಗೆ ನಿಕೋಶಿಯಾನ ಎಂಬುದು ತಂಬಾಕಿನ ಒಂದು ವೈಜ್ಞಾನಿಕ ಹೆಸರಾಗಿರುತ್ತೆ. ಹಾಗಾದರೆ ತಂಬಾಕಿನಲ್ಲಿರುವ ರಾಸಾಯನಿಕ ಯಾವುದು ಅಂತಲೂ ಸಹ ತುಂಬ ಬಾರಿ ಪ್ರಶ್ನೆ ಕೇಳಿದರೆ ಅದು ನಿಕೋಟಿಯನ್ ಆಗಿರುತ್ತೆ. ಈ 4 ಪ್ರಶ್ನೆಗಳು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ತಂಬಾಕು ಥರ ನಮಗೆ ಹೇಗೆ ಈ ಟೀ ಆಗಿರ್ಬೋದು ಮತ್ತು ಕಾಫಿ ಬಗ್ಗೆನೂ ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಈ ಟೀ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಅಸ್ಸಾಮಲ್ಲಿದೆ. ಬಟ್ ಟೀ ಬೋರ್ಡ್ ಬಂದು ನಮಗೆ ವೆಸ್ಟ್ ಬೆಂಗಾಳಲ್ಲಿದೆ. ಕೋಲ್ಕತ್ತಾ, ಏನು ಓದಿದ್ದೀರಲ್ಲ, ಕೋಲ್ಕತ್ತಾದಲ್ಲಿದೆ. ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರು, ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿದೆ. ಆದರೆ ಕಾಫಿ ಬೋರ್ಡ್ ಬಂದು ನಮಗೆ ಬೆಂಗಳೂರಿನಲ್ಲಿದೆ. ಇಷ್ಟು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಹೇಗೆ ನಮಗೆ ಈ ತಂಬಾಕಿನಲ್ಲಿ ನಿಕೋಟಿಯನ್ ಇರುತ್ತೋ ಅದೇ ಥರ ನಮಗೆ ಟೀಯಲ್ಲಿ ಥಿಯಾನ್ ಇರುತ್ತೆ. ಟೀಯಲ್ಲಿ ಥಿಯಾನ್ ಎಂಬ ರಾಸಾಯನಿಕ ಇರುತ್ತೆ. ಕಾಫಿಯಲ್ಲಿ ಕೆಫಿನ್ ಎಂಬ ರಾಸಾಯನಿಕ ಒಳಗೊಂಡಿರುತ್ತದೆ. ಇವೆಲ್ಲನೂ ಸಹ ಎಕ್ಸಾಮಲ್ಲಿ ಆಲ್ರೆಡಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಸ್ನೇಹಿತರೆ. ಹಾಗಾದರೆ ಇನ್ನು ಈ ತಂಬಾಕು ಆಗಿರ್ಬೋದು, ಟೀ ಆಗಿರ್ಬೋದು, ಕಾಫಿ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂತ ನೋಡ್ತಾ ಬರೋದಾದರೆ ನೋಡಿ, ಇಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಟೀ ಬಂದು ಅತಿ ಹೆಚ್ಚು ಉತ್ಪಾದನೆ ಆಗೋದು ಅಸ್ಸಾಮಲ್ಲಾದರೆ ಅದರ ಬೋರ್ಡ್ ಇರೋದು ಕೋಲ್ಕತ್ತಾದಲ್ಲಿ ಅಂತ ಹೇಳಿದೆ. ಅದೇ ಥರ ಟೊಬ್ಯಾಕೋ ಅದು ಸಹ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಆಂಧ್ರ ಪ್ರದೇಶದ ಗುಂಟೂರಲ್ಲೇ ಆಗಿರುತ್ತೆ. ಬಟ್ ಅದರ ಬೋರ್ಡು ಸಹ ಗುಂಟೂರಲ್ಲೇ ಇರುತ್ತೆ. ಬಟ್ ಕಾಫಿ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಚಿಕ್ಕಮಗಳೂರು ಆದರೆ ಅದರ ಒಂದು ಬೋರ್ಡ್ ಇರೋದು ಎಲ್ಲಿ ಅಂತ ಕೇಳಿದರೆ ಬೆಂಗಳೂರಿನಲ್ಲಾಗಿರುತ್ತೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇವು ಪ್ರಶ್ನೆ ಆಗಿದೆ. ಮ್ಯಾಚ್ ದಿ ಫಾಲೋಯಿಂಗ್ ಎಕ್ಸಾಮಲ್ಲಿ ನಿಮಗೆ ಹೊಂದಿಸಿ ಬರೆಯಿರಿ ಕೇಳ್ತಾ ಬರ್ತಾರೆ. ಇನ್ನು ಈ ತಂಬಾಕನ್ನು ನಮಗೆ ಭಾರತದಲ್ಲಿ ಪರಿಚಯ ಮಾಡಿದವರು ಯಾರು? ಆಲ್ಮೋಸ್ಟ್ ನಮಗೆ ಇಂಥದ್ದೆಲ್ಲ ಪರಿಚಯ ಮಾಡಿದ್ದು ಪೋರ್ಚುಗೀಸರಾಗಿರ್ತಾರೆ. ತಂಬಾಕನ್ನು ಭಾರತದಲ್ಲಿ ಪೋರ್ಚುಗೀಸರು ಎಷ್ಟನೇ ಶತಮಾನದಲ್ಲಿ ಪರಿಚಯ ಮಾಡಿದಂದರೆ 17ನೇ ಶತಮಾನದಲ್ಲಿ ನಮಗೆ ಇದನ್ನು ಪರಿಚಯ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಆಗೋದು ಆಂಧ್ರ ಪ್ರದೇಶ ಆಗಿರುತ್ತೆ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಆಗೋದು ಮೈಸೂರು ಆಗಿರುತ್ತೆ. ಅದನ್ನು ಸಹ ಇಂಪಾರ್ಟೆಂಟು, ನೆನಪಲ್ಲಿರಬೇಕಾಗುತ್ತೆ. ತದನಂತರ ನಮಗೆ ಹೇಗೆ ನಮಗೆ ಇದರದ್ದು ವೈಜ್ಞಾನಿಕ ಹೆಸರು ತಂಬಾಕಿಂದು ನಿಕೋಶಿಯಾ ಅಂತ ಓದಿದ್ರು, ಅದೇ ಥರ ಟೀಯ ವೈಜ್ಞಾನಿಕ ಹೆಸರು ಬಂದು ನಮಗೆ ಕೆಮಿಲಿಯಾ ಆಗಿರುತ್ತೆ. ಕ್ಯಾಮಿಲಿಯಾ. ಓಕೆ, ನೆನಪಲ್ಲಿರಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಕ್ಯಾಮಿಲಿಯಾ ಅನ್ನೋದು ಒಂದು ಟೀನ ವೈಜ್ಞಾನಿಕ ಹೆಸರಾಗಿರುತ್ತೆ. ನಂತರ ಕಾಫಿಯ ವೈಜ್ಞಾನಿಕ ಹೆಸರು ಯಾವುದಾಗಿರುತ್ತೆ ಅನ್ನೋದನ್ನ ಕೇಳ್ತಾ ಬರ್ತಾರೆ ಎಕ್ಸಾಮಲ್ಲಿ. ರೂಬಿಯೇಸಿ ಕೆಫಿನ್ ಅಂತ ಬರುತ್ತೆ. ಓಕೆ,
ರೂಬಿಯೇಸಿ ಕೆಫಿನ್ ಅಂತ ಬರುತ್ತೆ. ಅದು ಕಾಫಿಯ ಒಂದು ವೈಜ್ಞಾನಿಕ ಹೆಸರಾಗಿರುತ್ತೆ ಸ್ನೇಹಿತರೆ. ಇಷ್ಟು ಅಂಶಗಳನ್ನು ನೀವು ಕಡ್ಡಾಯವಾಗಿ ತಂಬಾಕು, ಟೀ ಮತ್ತು ಕಾಫಿ ಅಂತ ಬಂದಾಗ ತಿಳ್ಕೊಂಡಿರಬೇಕಾಗುತ್ತೆ. ಯಾವ ಥರ ಬೇಕಾದ್ರೂ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ನಂತರ ಈ ಕಾಫಿ ಅಂತ ಬಂದಾಗ ಇದರ ನಮಗೆ ವಿಧಗಳು ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. ಒಂದು ಅರೇಬಿಕ್ ಆಗಿರ್ಬೋದು, ನಂತರ ರೋಬೋಸ್ಟ್ ಅಥವಾ ರೂಬೋಸ್ಟ್, ನಂತರ ಲೈಬೇರಿಕಾ ಇವೆಲ್ಲವೂ ಸಹ ಕಾಫಿಯ ವಿಧಗಳಾಗಿರ್ತವೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ ಅತ್ಯಂತ ಉತ್ತಮ ದರ್ಜೆಯ ಕಾಫಿ ಯಾವುದು ಅಂತ ಕೇಳಿದರೆ ಅರೇಬಿಕಾ ಆಗುತ್ತೆ. ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ವಿಧ ಯಾವುದು ಅಂತ ಕೇಳಿದರೆ ರೋಬೋಸ್ಟ್ ಆಗಿರುತ್ತೆ. ಇನ್ನು ಕಾಫಿ ಡೇ ನಾವು ಯಾವತ್ತೂ ಆಚರಣೆ ಮಾಡ್ತೀವಿ? ವರ್ಲ್ಡ್ ಕಾಫಿ ಡೇನ ನಾವು ಸೆಪ್ಟೆಂಬರ್ 29ರಂದು ಆಚರಣೆ ಮಾಡ್ತೀವಿ. ಅಂದೇ ನಾವು ವರ್ಲ್ಡ್ ಆರ್ಟ್ ಡೇ ಅಂದರೆ ಹೃದಯ ದಿನವನ್ನು ಸಹ ನಾವು ಅವತ್ತೇ ಮಾಡ್ತೀವಿ ಸ್ನೇಹಿತರೆ. ಈ ಥರ ನೀವು ಎಕ್ಸಾಮಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಕಾಫಿ ಡೇ ಬಂದು ಸೆಪ್ಟೆಂಬರ್ 29, ಅಂದೇ ನಾವು ವಿಶ್ವ ಹೃದಯ ದಿನವನ್ನು ಸಹ ಆಚರಣೆ ಮಾಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಬಾಹ್ಯಾಕಾಶ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಮತ್ತು 2045ರ ವೇಳೆಗೆ ಮಂಗಳ ಗ್ರಹಕ್ಕೆ ತನ್ನ ನೌಕೆಯನ್ನು ಉಡಾವಣೆ ಮಾಡಲು ಯೋಜಿಸಿದೆ ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು ದಕ್ಷಿಣ ಕೊರಿಯಾ ಆಗಿರುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. 2045 ಆಗಿರುತ್ತೆ. ಹಾಗಾದರೆ ಭಾರತ ನಮ್ಮ ವಿಕಸಿತ್ ಇಂಡಿಯಾ ಅನ್ನೋದು ನಮಗೆ ಟಾರ್ಗೆಟ್ ಯಾವ ವರ್ಷದಲ್ಲಿ ಇಟ್ಕೊಂಡಿದೆ ಅಂದರೆ, ಒಂದು ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಯಾವಾಗ ಹೊರಹೊಮ್ಮಲಿದೆ ಅಂತ ನಿಮಗೆ ಪ್ರಶ್ನೆ ಕೇಳಲಾಗುತ್ತದೆ. ಅದು 2047 ಟಾರ್ಗೆಟ್ ಇಟ್ಕೊಂಡಿದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇಂಡಿಯಾ ಮತ್ತು ಇತರ ದೇಶಗಳು ಅವನು ಸಹ ಅಷ್ಟೇ ನಮಗೆ ಈ ನೆಟ್ ಜೀರೋ ಎಮಿಷನ್ ಟಾರ್ಗೆಟು ಎಷ್ಟು ವರ್ಷದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕೇಳಿದರೆ 2070ನೇ ವರ್ಷದಲ್ಲಿ ಅದನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇವೆರಡೂ ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ವಿಶ್ವ ಹಾಲು ದಿನವನ್ನು ಅಂದರೆ ವರ್ಲ್ಡ್ ಮಿಲ್ಕ್ ಡೇನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳಲಾಗಿದೆ. ಅದು ಜೂನ್ 1ರಂದು ನಾವು ವಿಶ್ವ ಹಾಲು ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನು ಹಾಲು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತಹ ದೇಶ ಅಂತ ಕೇಳಿದರೆ ನಮ್ಮ ಭಾರತನೇ ಆಗಿರುತ್ತೆ ಸ್ನೇಹಿತರೆ. ಎರಡನೇ ದೇಶ ಅಂತ ಕೇಳಿದರೆ USA ಅಮೇರಿಕಾ ಆಗಿರುತ್ತೆ. ಮೂರನೇದು ಪಾಕಿಸ್ತಾನ ಆಗಿರುತ್ತೆ. ತದನಂತರ ಚೀನಾ ಬಂದಿದೆ. ಮುಂಚೆ ಚೀನಾ ಇತ್ತು, ಈಗ ಸದ್ಯಕ್ಕೆ 4ನೇ ಸ್ಥಾನಕ್ಕೆ ಹೋಗಿರುತ್ತೆ. ಈ ಥರ ವಿಚಾರಗಳು ನಮಗೆ ಪ್ರತಿ ವರ್ಷ ಆಗಿರ್ಬೋದು, ಪ್ರತಿ ತಿಂಗಳಾಗಿರ್ಬೋದು ಚೇಂಜಸ್ ಆಗ್ತಾ ಇರ್ತವೆ. ರೀಸೆಂಟಾಗಿ ಯಾವ ಮಂತಲ್ಲಿ ಎಕ್ಸಾಮ್ ಇರುತ್ತೆ ಅದಕ್ಕಿಂತ ಹಿಂದಿನ ದಿನ 15 ದಿನಗಳ ಮುಂಚೆ ಇವುಗಳನ್ನೆಲ್ಲ ನೀವು ಅಪ್ಡೇಟ್ ಆಗ್ತಾ ಬರಬೇಕಾಗುತ್ತೆ. ಯಾವುದು ಹೈಯೆಸ್ಟ್ ಇದೆ ಅನ್ನೋದನ್ನ ಚೂಸ್ ಮಾಡಬೇಕಾಗುತ್ತೆ ಎಕ್ಸಾಮ್ ಬಿಫೋರ್. ಓಕೆ, ಸದ್ಯಕ್ಕೆ ಭಾರತ ದೇಶ USA ಮೊದಲ 2 ಸ್ಥಾನದಲ್ಲಿದೆ ಸ್ನೇಹಿತರೆ. ತದನಂತರ ಪಾಕಿಸ್ತಾನ, ಚೀನಾ ಇದೆ. ಹಾಗಾಗಿ ಇವುಗಳನ್ನು ನೆನಪಿಟ್ಕೊಂಡಿರಬೇಕಾಗುತ್ತೆ. ಇನ್ನು KS ಅಂತ ಬಂದಾಗ ನಿಮಗೆ 4 ಆಪ್ಷನ್ಸ್ ಕೊಡ್ತಾರೆ. PC PSI ಮತ್ತು PDO ಅಂತ ಬಂದಾಗ 1 ಆಪ್ಷನ್ಸ್ ಅಷ್ಟೇ ಇರುತ್ತೆ. ಹಾಗಾಗಿ ನೀವು ಇಷ್ಟು ಅಂಶಗಳನ್ನು ನೆನಪಲ್ಲಿಟ್ಟಿರಬೇಕಾಗುತ್ತೆ. ತದನಂತರ ಈ ವಿಶ್ವ ಹಾಲು ದಿನವನ್ನು ಜೂನ್ 1ರಂದು ಆಚರಣೆ ಮಾಡಿದರೆ ಜೂನ್ 2ರಂದು ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು ತೆಲಂಗಾಣ ರಾಜ್ಯ ಫಾರ್ಮ್ ಆಯ್ತಲ್ಲ, ಅದು ಜೂನ್ 2, 2014ರಲ್ಲಿ ಫಾರ್ಮ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಫಾರ್ಮೇಷನ್ ಆಫ್ ತೆಲಂಗಾಣ ಸ್ಟೇಟ್ ಅಂತ ಕೇಳಿದರೆ ಜೂನ್ 2ರಂದು ಆಗಿರುತ್ತೆ, 2014 ನೆನಪಿರಬೇಕು. ಓಕೆ, ನಂತರ ಜೂನ್ 3ರಂದು ನಾವು ಯಾವ ದಿನವನ್ನು ಆಚರಣೆ ಮಾಡ್ತೀವಿ, ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವ ಬೈಸಿಕಲ್ ದಿನ. ಓಕೆ, ವಿಶ್ವ ಬೈಸಿಕಲ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ ಜೂನ್ 3ರಂದು. ಇನ್ನು ಜೂನ್ 4ರಂದು ಇದು ಯಾವತ್ತೂ ಎಕ್ಸಾಮಲ್ಲಿ ಪ್ರಶ್ನೆ ಆಗಿಲ್ಲ, ಬಟ್ ಇದು ಇಂಪಾರ್ಟೆಂಟ್ ಇದೆ. ಅಂತಾರಾಷ್ಟ್ರೀಯ ಆಕ್ರಮಣಶೀಲತೆಯ ಬಲಿಪಶುಗಳ ಮುಗ್ಧ ದಿನ ಅಂತಲೂ ಸಹ ಇದನ್ನು ಕರೀತಾರೆ. ಬಲಿಪಶುಗಳ ಮಕ್ಕಳ ದಿನವನ್ನು ಸಹ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿರಬೇಕು. ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ ವಿಕ್ಟಿಮ್ಸ್ ಆಫ್ ಅಗ್ರಿಸೇಷನ್ಸ್ ಅಂತ ಕರೀತಾರೆ. ಅದಷ್ಟು ಬರೆಯೋದಕ್ಕಾಗಲ್ಲ, ಅದನ್ನು ನೀವು ಈಸಿಯಾಗಿ ನೆನಪಿಟ್ಕೊಳ್ಳಿ. ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದುವರೆಗೇನು ಎಕ್ಸಾಮಲ್ಲಿ ಆ ಪ್ರಶ್ನೆ ಆಗಿಲ್ಲ, ಬಟ್ ಕೇಳಿದ್ರು ಕೇಳ್ಬೋದು. ಯಾಕಂದರೆ ಚಿಲ್ಡ್ರನ್ಗೆ ಸಂಬಂಧಪಟ್ಟಿರೋದ್ರಾಗಿದ್ದರಿಂದ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಅಂಕಿಅಂಶಗಳ ಸಂಸ್ಥೆ ಅಂದರೆ NS1 ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅಥವಾ ಆಫೀಸ್ ಅಂತ ಕರಿತೀವಿ. ಅದರ ತಾತ್ಕಾಲಿಕ ಅಂದಾಜಿನ ಪ್ರಕಾರ 2023-24ರಲ್ಲಿ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರ ಎಷ್ಟು ಅಂತ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಅದಕ್ಕೆ ಸರಿ ಉತ್ತರ ಬಂದು 8.2
2% ಆಗಿರುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ನಮಗೆ NSO ಫಾರ್ಮ್ ಆಗಿದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಏನು ಮುಂಚೆ ನಮಗೆ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅಂತ ಇತ್ತು. ತದನಂತರ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಇತ್ತಲ್ಲ, ಇವೆರಡೂ ಸೇರಿ ನಮಗೆ ಇದು ನೋಡಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ. ಇದ್ರ ಬಗ್ಗೆ ಒಂದೆರಡು ಪಾಯಿಂಟ್ ಹೇಳಬೇಕಾಗುತ್ತೆ ಸ್ನೇಹಿತರೆ. ಇದೇನು NSSO ಇದೆಯಲ್ಲ, ಇದು 1950ರಲ್ಲಿ ಸ್ಥಾಪನೆ ಆಗಿರುತ್ತೆ. CSO ಬಂದು 1951ರಲ್ಲಿ ಸ್ಥಾಪನೆ ಆಗಿರುತ್ತೆ. ಇವೆರಡನ್ನು ಮರ್ಜ್ ಮಾಡಿ ನಮಗೆ ಸ್ಥಾಪನೆ ಆದಿದ್ದೇ NSO ಆಗಿರುತ್ತೆ 2019ರಲ್ಲಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆಗಿರುತ್ತೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆಗಿರುತ್ತೆ. 2019ರಲ್ಲಿ ಅದನ್ನು ಜಾರಿ ಮಾಡಿರ್ತಾರೆ. ಸದ್ಯಕ್ಕಿದು NSO ಅನ್ನೋದು ಇದೆ ಸ್ನೇಹಿತರೆ. ಅದರ ರಿಪೋರ್ಟ್ ವರದಿ ಪ್ರಕಾರ ಭಾರತದಲ್ಲಿ ಆರ್ಥಿಕ ಬೆಳವಣಿಗೆ 8.2% ಆಗಿರುತ್ತೆ. ಎಕ್ಸಾಮಲ್ಲಿ ಇದು ಪ್ರಶ್ನೆ ಆಗಿದೆ, ಇದನ್ನು ಸಹ ಪ್ರಶ್ನೆ ಆಗಿದೆ. ಈಸಿಯಾಗಿ ನೆನ್ಪಿಡಿ. NSSO ಇಲ್ಲಿ 0 ಇದೆ ನೋಡಿ, ಇಲ್ಲಿ 0 ಹಾಕೊಳ್ಳಿ, 1950 ಅಂತ ಹಾಕೊಳ್ಳಿ. ಅದಕ್ಕೆ ಒಂದು ಆ್ಯಡ್ ಮಾಡಿದರೆ CSO ಬರುತ್ತೆ 1951ರಲ್ಲಿ. ಇನ್ನು ನಿಮಗೆ ಇಲ್ಲಿ 2019, 20, 21, 22 ಅಂತ ಆಪ್ಷನ್ ಕೊಡ್ತಾರೆ. ಅಲ್ಲೂ ಸಹ ನೀವು ಕನ್ಫ್ಯೂಷನ್ ಆಗಬಾರ್ದು. ಇದೇನು 1950 ಅಂತ ನೆನ್ಪಿಟ್ಟಿದ್ರಲ್ಲ, ಈ 19 ನೆನ್ಪಿಟ್ಕೊಂಡಿದ್ರೆ 0 ಹಾಕಿದರೆ 2019 ಆಗಿರುತ್ತೆ. ನಮಗೆ KA ಈ ಥರ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಯಾವಾಗ ಯಾವುದು ಸ್ಥಾಪನೆ ಆಯಿತು ಅನ್ನೋದು ನಮಗೆ ಈ PSI ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸ್ಗೆ ಹೋದವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. KE ಅಂತ ಬಂದಾಗ ಒನ್ ವರ್ಡ್ ಫ್ಯಾಕ್ಟ್ಗಳು ಜಾಸ್ತಿ ಕೇಳ್ತಾ ಬರ್ತಾರೆ. ಹಾಗಾಗಿ ಪ್ರತಿಯೊಂದನ್ನು ಸಹ ಸೂಕ್ಷ್ಮವಾಗಿ ನೀವು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಸಿಂಪಲ್ ಆಗಿರುತ್ತೆ. ಇದು ಇತ್ತೀಚೆಗೆ ಅಲಾಸ್ಕಾದಲ್ಲಿ ನಡೆದ ಕೆಂಪು ಧ್ವಜ 24 ಎಕ್ಸಸೈಸ್ ಅಂದರೆ ವ್ಯಾಯಾಮದ ಪ್ರಾಥಮಿಕ ಗುರಿ ಯಾವುದಾಗಿತ್ತು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದರೆ B ಆಗಿರುತ್ತೆ. ಸುಧಾರಿತ ವೈಮಾನಿಕ ಯುದ್ಧ ತರಬೇತಿಯ ಮೂಲಕ ಬಹುರಾಷ್ಟ್ರೀಯ ಪರಿಸರದಲ್ಲಿ ವಾಯು ಸಿಬ್ಬಂದಿಯನ್ನು ಸಂಯೋಜಿಸಲು ಈ ಕೆಂಪು ಧ್ವಜ ರೆಡ್ ಫ್ಲಾಗ್ 24 ಎಕ್ಸಸೈಸ್ ಅಂತ ಕರೀತಾರೆ. ಅದರ ಒಂದು ಪ್ರಾಥಮಿಕ ಗುರಿಯಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ B ಆಗಿರುತ್ತೆ. ಇನ್ನು ನಿಮಗೆ ಎಕ್ಸಾಮಲ್ಲಿ ವ್ಯಾಯಾಮಗಳು ವಿವಿಧ ದೇಶಗಳೊಂದಿಗೆ ಅಥವಾ ನೌಕಾಪಡೆಗಳೊಂದಿಗೆ ವಾಯುಪಡೆಗಳೊಂದಿಗೆ ನಡೆಸುವಂತಹ ವ್ಯಾಯಾಮಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ರೀಸೆಂಟಾಗಿ ಯಾವುದೇ ವ್ಯಾಯಾಮಗಳು ಅಥವಾ ಎಕ್ಸಸೈಸ್ ಜರುಗಿದರೆ ಅವುಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ. ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಬಂದು 2024ರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಎಷ್ಟು ಶೇಕಡಾವಾರು ಮತದಾನವನ್ನು ಜರುಗಿದೆ, ಅಂದರೆ ಎಷ್ಟು ಜನ ಮತದಾನ ಹಾಕಿದ್ದಾರೆ ಅನ್ನೋದನ್ನ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 64.20%, ಶೇಕಡಾವಾರು 64.20% ಜನ ಮತದಾನವನ್ನು ಭಾರತದಲ್ಲಿ ಮಾಡಿರ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಕೇಳೋದಾದರೆ ಇದು ಎಷ್ಟನೇ ಲೋಕಸಭಾ ಚುನಾವಣೆ ಇತ್ತೀಚೆಗೆ ಜರುಗಿತು ಅಂತ ಕೇಳ್ತಾನೆ. 18ನೇ ಲೋಕಸಭಾ ಚುನಾವಣೆ ಆಗಿರುತ್ತೆ. ಹಾಗಾದರೆ ಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆ ಯಾವ ವರ್ಷದಲ್ಲಿ ಜರುಗಿತು ಅಂತಲೂ ಸಹ ಪ್ರಶ್ನೆ ಆಗಿದೆ. ಅದಕ್ಕೂ ಸಹ ನೀವೇ ಉತ್ತರವನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ನಮಗೆ ಈ ಚುನಾವಣೆ ಅಂತ ಬಂದಾಗ ಪ್ರಸ್ತುತ ಎಷ್ಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅನ್ನೋದು ಸಹ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಟೋಟಲು 550 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ಅದನ್ನು ನಾವು 530 + 20 ಅಂತ ಡಿವೈಡ್ ಮಾಡ್ತೀವಿ. ಅಂದರೆ ಇವು ರಾಜ್ಯಗಳಿಗೆ ಸಂಬಂಧಪಟ್ಟಿರೋಂತೆ ಇದು ಮತ್ತು ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿರಾಗಿರುತ್ತೆ. ಇನ್ನು ಪ್ರಸ್ತುತ ನಮಗೆ ಎಷ್ಟು ಲೋಕಸಭಾ ಕ್ಷೇತ್ರಗಳಿದೆ ಅಂದರೆ 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆಯನ್ನು ಜರುಗಿಸಲಾಗಿದೆ. ಪ್ರಸ್ತುತ ಟೋಟಲ್ ಎಷ್ಟಿದೆ ಅಂತ ಕೇಳಿದರೆ 550 ಆಗಿರುತ್ತೆ. ಇನ್ನು ಮೂಲ ಸಂವಿಧಾನದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿತ್ತು ಅಂತ ಪ್ರಶ್ನೆ ಕೇಳಲಾಗುತ್ತದೆ. 552 ಲೋಕಸಭಾ ಕ್ಷೇತ್ರವನ್ನು ಒಳಗೊಂಡಿರುತ್ತದೆ. ಅದೇ ಥರ ಮೂಲ ಸಂವಿಧಾನದಲ್ಲಿ ಎಷ್ಟು ರಾಜ್ಯಸಭಾ ಕ್ಷೇತ್ರಗಳನ್ನು ಒಳಗೊಂಡಿತ್ತು ಅಂತ ಕೇಳಿದರೆ ಅವು 250 ಸೀಟ್ಗಳನ್ನು ಒಳಗೊಂಡಿರುತ್ತದೆ. ಒಟ್ಟು ನಮಗೆ ಸೀಟ್ಸ್ ಬಗ್ಗೆ ನಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅವನ್ನ ನೆನಪಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ತದನಂತರ ನಮಗೆ 545 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗೋದು. ಇತ್ತೀಚೆಗೆ ಏನು ನಾವು ಆಂಗ್ಲೋ ಇಂಡಿಯನ್ಸ್ ಅಂತ ಇದು ಮಾಡ್ತಾಯಿದ್ವಿ. ಓಕೆ, ಆಂಗ್ಲೋ ಇಂಡಿಯನ್ಸ್ ನೆನಪಲ್ಲಿರಬೇಕು. ಆಂಗ್ಲೋ ಇಂಡಿಯನ್ಸ್ ಬಂದು ಇದಕ್ಕೆ ಆರ್ಟಿಕಲ್ಲು ಸಂವಿಧಾನದ 331ನೇ ವಿಧಿ ಇವ್ರ ಬಗ್ಗೆ ತಿಳಿಸ್ಕೊಡೋದು. ಬಟ್ ಇತ್ತೀಚೆಗೆ ಸಂಸತ್ತು ನಮಗೆ ಅದಕ್ಕೆ ಒಂದು ಅಮೆಂಡ್ಮೆಂಟು ಅಂದರೆ 104ನೇ ತಿದ್ದುಪಡಿ. ಈ 104ನೇ ತಿದ್ದುಪಡಿ ಮೂಲಕ ನಮಗೆ ಆಂಗ್ಲೋ ಇಂಡಿಯನ್ ಅವಶ್ಯಕತೆ ಇಲ್ಲ ಎಂದು ಸಹ ತಿಳಿಸ್ಕೊಡಿದೆ. ಹಾಗಾಗಿ ಸದ್ಯಕ್ಕೆ ಆಂಗ್ಲೋ ಇಂಡಿಯನ್ಸನ್ನು ಆಯ್ಕೆ ಮಾಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ಪ್ರಸ್ತುತ ನಮಗೆ 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆಯನ್ನು ಆಗಿರುತ್ತೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತಿದ್ದುಪಡಿನೂ ಇಂಪಾರ್ಟೆಂಟ್. ಆಂಗ್ಲೋ ಇಂಡಿಯನನ್ನು ರದ್ದುಪಡಿಸಿದಂತಹ ತಿದ್ದುಪಡಿ ಯಾವುದು ಅಂತ ಕೇಳ್ತಾರೆ. 104ನೇ ತಿದ್ದುಪಡಿ ಆಗಿರುತ್ತೆ.
ಮತ್ತು ಈಗ ನಮಗೆ ಭಾರತದಲ್ಲಿ ಮತ್ತೆ ಮೈತ್ರಿ ಸರ್ಕಾರ ಜಾರಿಗೆ ಬಂದಿದೆ. ಮೊದಲ ಬಾರಿಗೆ ಭಾರತದಲ್ಲಿ ಮೈತ್ರಿ ಸರ್ಕಾರ ಎಷ್ಟರಲ್ಲಿ ಜಾರಿಗೊಂಡಿತ್ತು ಅಂತ ಕೇಳಿದರೆ 1977ರಲ್ಲಿ ಮೊದಲ ಬಾರಿಗೆ ಮೈತ್ರಿ ಸರ್ಕಾರ ಜಾರಿಗೊಂಡಿರುತ್ತೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 104ನೇ ತಿದ್ದುಪಡಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. 331, 550 ಆಗಿರ್ಬೋದು ಅಥವಾ 543 ಇವೆಲ್ಲ ಏನು ಕಾನ್ಸೆಪ್ಟ್ ಹೇಳಿದ್ದೀನಿ ಎಕ್ಸಾಮಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಕಾನ್ಸೆಪ್ಟ್ಗಳೇ ಆಗಿರ್ತವೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸರ್ಕಾರಿ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ ಭಾರತವು ಯಾವ ದೇಶದಿಂದ ಅತಿ ಹೆಚ್ಚು FDIಯನ್ನು ಪಡೆದುಕೊಂಡಿದೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟು. ಅದಕ್ಕೆ ಸರಿಯಾದ ಉತ್ತರ ಒಂದು ಸಿಂಗಾಪುರ ದೇಶ ಆಗಿರುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಇನ್ನು ಈ ಪ್ರಶ್ನೆ ಎಲ್ರಿಗೂ ಸಹ ಗೊತ್ತಿರುತ್ತೆ ಉತ್ತರ, ಅದು ನಮ್ಮ RCB ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ದಿನೇಶ್ ಕಾರ್ತಿಕ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಆಗಿರುತ್ತೆ ಕೇಳಿದರೆ, ಇವರು ಇಂಡಿಯನ್ ಕ್ರಿಕೆಟರ್ ಸಹ ಆಗಿರ್ತಾರೆ. ತದನಂತರ ನಮ್ಮ RCB ಟೀಮ್ನ ಪ್ಲೇಯರು ಸಹ ಆಗಿರ್ತಾರೆ ಸ್ನೇಹಿತರೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ರಿಕೆಟ್ ಆಗಿರುತ್ತೆ. ಇತ್ತೀಚೆಗೆ ಕ್ಲೌಡಿಯಾ ಶಿನೋಬಾಮ್ ಅವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅಂದರೆ ನಮಗೆ ಎಕ್ಸಾಮಲ್ಲಿ ಯಾವುದೇ ಆಗಲಿ ಮಹಿಳೆಯರು ಪ್ರಥಮಗಳಾಗಿರ್ಬೋದು, ಪುರುಷರ ಪ್ರಥಮಗಳಾಗಿರ್ಬೋದು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಾಗಾಗಿ ಇಲ್ಲಿ ಈ ಪ್ರಶ್ನೆ ಕೇಳಿದ್ದೇನೆ. ಕ್ಲೌಡಿಯಾ ಶಿನ್ಬಾಮ್ ಅವರು ಯಾವ ಒಂದು ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಪ್ರೆಸಿಡೆಂಟಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು ಮೆಕ್ಸಿಕೋ ದೇಶಕ್ಕೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಚಂದ್ರನಿಗೆ ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ನಾಸಾ ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಹಕರಿಸಿದೆ ಅಂದರೆ ಚಂದ್ರನೊಂದಿಗೆ ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ನಾಸಾ ಬೇರೆ ಯಾವ ಒಂದು ಇತರೆ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಹಕಾರ ಅಥವಾ ಅದಕ್ಕೊಂದು ಪ್ರೋತ್ಸಾಹವನ್ನು ನೀಡಿದೆ ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ನೋಡಿ ESA ಆಗಿರುತ್ತೆ, ಯುರೋಪ್ ಸ್ಪೇಸ್ ಏಜೆನ್ಸಿ ಆಗಿರುತ್ತೆ. ಅದನ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ನಾನು ಆಲ್ರೆಡಿ ಹಳೆ ಕ್ಲಾಸಲ್ಲಿ ಹೇಳಿದ್ದೇನೆ, ಹಾಗಾಗಿ ಕೆಲವೊಂದು ಹಳೆ ಕ್ಲಾಸಲ್ಲಿ ರಿಪೀಟ್ ಆಗುವಂತಹ ಅಂಶಗಳನ್ನು ನಾನು ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಇವೆಲ್ಲ ಬಾಹ್ಯಾಕಾಶ ಸಂಸ್ಥೆಗಳನ್ನು ಕಳೆದ ಒಂದು ಪಾರ್ಟ್ 1 ಕರೆಂಟ್ ಅಫೇರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ CNSA ಅನ್ನೋದು ಒಂದು ಚೀನಾ ದೇಶದ ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ, ಇದು ಇಂಡಿಯಾ ದೇಶದ ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ, ಜಾಕ್ಸ್ ಅನ್ನೋದು ಜಪಾನ್ ದೇಶದ ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ, ESA ಅನ್ನೋದು ಯುರೋಪ್ ಯೂನಿಯನ್ನ ಒಂದು ಬಾಹ್ಯಾಕಾಶದ ಸಂಸ್ಥೆ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇದು ಸುದ್ದಿಯಲ್ಲಿರುವಂಥದ್ದು 2024ರ ಪುರುಷರ T20 ವರ್ಲ್ಡ್ ಕಪ್ ಎಲ್ಲಿ ಜರುಗುತ್ತಾ ಇದೆ ಅಂತ. ಈಗ ಆಲ್ರೆಡಿ ಜರುಗ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಸರಿ ಉತ್ತರ ಬಂದು ನಮಗೆ ವೆಸ್ಟ್ ಇಂಡೀಸ್ ಮತ್ತು ಅಮೇರಿಕಾದ 2 ಜಂಟಿ ದೇಶಗಳು ನಡೆಸ್ತಾ ಇರುವಂಥದ್ದು ಈ T20 ವರ್ಲ್ಡ್ ಕಪ್ ಆಗಿರುತ್ತೆ. ಇಂಪಾರ್ಟೆಂಟ್, ಇತ್ತೀಚೆಗೆ ನಮಗೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಟೋಟಲ್ 20 ದೇಶಗಳು ಕ್ರೀಡೆಯನ್ನು ಭಾಗವಹಿಸ್ತಾ ಇದೆ ಸ್ನೇಹಿತರೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ದಿನ ನಮಗೆ ಟೋಟಲ್ 16 ದೇಶಗಳಿಗೆ ಭಾಗವಹಿಸಲು ಅವಕಾಶ ನೀಡಿತ್ತು, ಪ್ರಸ್ತುತ 20 ದೇಶಗಳು ಭಾಗವಹಿಸ್ತಿರ್ತವೆ. ಅದನ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಾವು ಈ ವೆಸ್ಟ್ ಇಂಡೀಸನ್ನು ನಾವು ಕೆರೇಬಿಯನ್ ಬೇಸಿನ್ ಅಂತಲೂ ಸಹ ಕರಿತೀವಿ, ಅದನ್ನು ನೆನಪಲ್ಲಿಟ್ಕೊಳ್ಳಿ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. ಕೆರೇಬಿಯನ್ ಬೇಸಿನ್ ಅಂದರೆ ನಾವು ವೆಸ್ಟ್ ಇಂಡೀಸನ್ನು ಸಹ ಕರಿತಾ ಬರ್ತೀವಿ. ಇನ್ನು ಅಮೆರಿಕ ದೇಶ ಅಂತ ಬಂದಾಗ ಪ್ರಸ್ತುತ ಅಮೆರಿಕ ದೇಶದ ಅಧ್ಯಕ್ಷರಾಗಿ ಯಾರಿದ್ದಾರೆ ಅಂತ ಎಲ್ರಿಗೂ ಸಹ ಗೊತ್ತು, ಜೋ ಬಿಡನ್ ಅವರು ಇರ್ತಾರೆ, ಎಲ್ಲರೂ ಸಹ ಓದಿರ್ತೀರ, ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ತದನಂತರ ನಮಗೆ ಈ ಅಮೆರಿಕ ದೇಶದಲ್ಲಿ ನಮಗೆ ಯಾವೆಲ್ಲ ಒಂದು ಅಂಶಗಳನ್ನು ಕೇಳಲಾಗುತ್ತೆ ಅಂದರೆ ವಿಶ್ವದ ದೊಡ್ಡಣ್ಣ ಅಂತ ಯಾವ ದೇಶವನ್ನು ಕರಿತೀವಿ ಅಂತ ಕೇಳ್ತಾರೆ. ವಿಶ್ವದ ದೊಡ್ಡಣ್ಣ ಅಂತ ನಾವು ಅಮೆರಿಕ ದೇಶವನ್ನು ಕರಿತೀವಿ ಸ್ನೇಹಿತರೆ. ಇನ್ನು ಅಮೆರಿಕ ದೇಶದ ಕ್ಯಾಪಿಟಲ್ ಸಿಟಿ ಬಂದು ವಾಷಿಂಗ್ಟನ್ DC ಆಗಿರುತ್ತೆ. ಇನ್ನು ನಮ್ಗೆ ಅತಿ ಹೆಚ್ಚು IT ಕಂಪನಿಯಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಆಪಲ್ ಕಂಪನಿಗಳಾಗಿರ್ಬೋದು, ಇವುಗಳ ಕೇಂದ್ರ ಕಚೇರಿ ಎಲ್ಲನೂ ಸಹ ಅಮೇರಿಕ ದೇಶದಲ್ಲೇ ಇದ್ದಾವೆ. ಅವನ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಪ್ರವಾಹ ಎಂಬ ಹೆಸರಿನ ಕಾಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಅಂದರೆ CFD ಅಂತ ಕರಿತೀವಿ, ಅದರ ಸಾಫ್ಟ್ವೇರನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂತಹ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂತ ಕೇಳಿದರೆ ಇದು ನಮ್ಮ ಇಸ್ರೋ ಆಗಿರುತ್ತೆ. 1969 ಆಗಸ್ಟ್ 15ರಂದು ಈ ಇಸ್ರೋ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಇದರ ಅಧ್ಯಕ್ಷರು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಸರಿ ಉತ್ತರ ಪ್ರವಾಹ ಅಂತ ಬಂತಂದರೆ ಇಸ್ರೋ ಸರಿ ಉತ್ತರ ಆಗಿರುತ್ತೆ. ಇದು ಕಾಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಆಗಿರುತ್ತೆ. ನಿಮಗೆ ಫುಲ್ ಫಾರ್ಮ್ ಇರುತ್ತೆ, ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ, ಇದನ್ನು ನೆನಪಲ್ಲಿಡಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ,
ಇತ್ತೀಚೆಗೆ ತೈವಾನ್ ಓಪನ್ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಗಳಿಸಿದ ಮನು ಡಿ.ಪಿ ಅವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಯಾಕಂದರೆ ನಮಗೆ ನೋಡಿ PSI ಮತ್ತು PC ಎಕ್ಸಾಮ್ ಅಥವಾ KA ಅಥವಾ KPSC ನಡೆಸೋದ್ರಿಂದ ಅದರಲ್ಲೂ ಮೇನ್ PSI ಎಕ್ಸಾಮ್ ಆಗಿರ್ಬೋದು, ಇವು ನಮಗೆ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಯಾಕಂದರೆ ತುಂಬ ಸಿಂಪಲ್ಲಾಗಿ ನಮಗೆ ಸ್ಪೋರ್ಟ್ಸ್ ರಿಲೇಟೆಡು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಾಗಾಗಿ ಇವುಗಳನ್ನು ಸಹ ನಿಮಗೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದೇನೆ ಸ್ನೇಹಿತರೆ. ಹಾಗಾದರೆ ಮನು ಡಿ.ಪಿ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಇತ್ತೀಚೆಗೆ ಅವರು ಚಿನ್ನದ ಪದಕ ಗೆದ್ದಿದ್ದಾರೆ. ಇಲ್ಲಿ ತೈವಾನ್ ಓಪನ್ ಅಥ್ಲೆಟಿಕ್ಸ್ನಲ್ಲಿ, ನೆನಪಿರಬೇಕು. ಇದಕ್ಕೆ ಸರಿ ಉತ್ತರ ಬಂದು ಜಾವಲಿನ್ ಥ್ರೋ ಆಗಿರ್ತದೆ. ಮನು ಡಿ.ಪಿ ಅನ್ನೋರು ಜಾವಲಿನ್ ಥ್ರೋ ಕ್ರೀಡೆಗೆ ಸಂಬಂಧಪಟ್ಟಿರೋರಾಗಿರ್ತಾರೆ. ಇನ್ನು ಎಲ್ಲರಿಗೂ ಸಹ ಗೊತ್ತು, ನೀರಜ್ ಚೋಪ್ರಾ ಅವರು ಸಹ ನಮಗೆ ಈ ಟೋಕಿಯೋ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕ ಗಳಿಸಿಕೊಟ್ಟಂತಹ ನೀರಜ್ ಚೋಪ್ರಾ ಅವರು ಸಹ ಅಷ್ಟೇ ಜಾವಲಿನ್ ಥ್ರೋಗೆ ಸಂಬಂಧಪಟ್ಟರಾಗಿರ್ತಾರೆ. ನೋಡಿ ಇಲ್ಲಿ ಮನು ಡಿ.ಪಿ ಅಂತಿರ್ತಾರೆ. ಇನ್ನೊಬ್ಬ ನಮ್ಮ ಇಂಡಿಯನ್ ಪ್ಲೇಯರ್ ಇದ್ದಾರೆ ಲೇಡಿ, ಮನು ಭಾಕರ್ ಅಂತ. ಓಕೆ, ಮನು ಭಾಕರ್ ಅನ್ನೋರು ಸಹ ನಮಗೆ ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಶೂಟಿಂಗಿಗೆ ಸಂಬಂಧಪಟ್ಟಂತಹ ಒಬ್ಬ ಪ್ಲೇಯರ್ ಆಗಿರ್ತಾರೆ. ನೆನಪಲ್ಲಿರಬೇಕು, ಮನು ಭಾಕರ್ ಅವರು ನೆನಪಲ್ಲಿ ಇರಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರ ನಮಗೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರುದ್ರಮ್ M2 ಅನ್ನೋದು ಗಾಳಿಯಿಂದ ಮೇಲ್ಮೈ ಕ್ಷಿಪಣಿಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ. ಅಂದರೆ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ. ಏರ್ ಟು ಸರ್ಫೇಸ್ ಮಿಸೈಲ್. ಓಕೆ, ಏರ್ ಟು ಸರ್ಫೇಸ್ ಮಿಸೈಲ್ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಎಕ್ಸಾಮಲ್ಲಿ ಇದನ್ನು ಸಹ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ರುದ್ರಮ್ M2 ಅನ್ನೋದು ಈ ಕೆಳಗಿನವುಗಳಲ್ಲಿ ಅಂತ ಕೊಟ್ಬಿಟ್ಟು ಏರ್ ಟು ಏರಾ, ಏರ್ ಟು ಸರ್ಫೇಸಾ ಅಥವಾ ಸರ್ಫೇಸ್ ಟು ಏರಾ ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು ಏರ್ ಟು ಸರ್ಫೇಸ್, ಅಂದರೆ ಗಾಳಿಯಿಂದ ಮೇಲ್ಮೈಗೆ ಹಾರುವಂತಹ ಕ್ಷಿಪಣಿ ಆಗಿರುತ್ತೆ. ಇದನ್ನು ಅಭಿವೃದ್ಧಿಪಡಿಸಿದ್ದಾರು ಅಂತ ಕೇಳಿದರೆ DRDO ಆಗಿರುತ್ತೆ. ಇಂಪಾರ್ಟೆಂಟು. ನೆಕ್ಸ್ಟ್ ನಮಗೆ ನೋಡಿ ಇಲ್ಲಿ ಇಸ್ರೋ ಹೇಳಿದೆ 1969 ಆಗಸ್ಟ್ 15ರಂದು ಸ್ಥಾಪನೆ ಆಯಿತು ಅಂತ. ಅದೇ ಥರ DRDO 1958ರಲ್ಲಿ ಸ್ಥಾಪನೆ ಆಗುತ್ತೆ. ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಅದೇ ಥರ DRDOದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ. ಇದರ ಚೇರ್ಮನ್ ಪ್ರಸ್ತುತ ಯಾರಿದ್ದಾರೆ, DRDOದ ಚೇರ್ಮನ್ ಸಹ ಯಾರಿದ್ದಾರೆ ಅನ್ನೋದನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಲೇಬೇಕಾಗುತ್ತೆ. ಅದು ನಿಮಗೆ ನೀಡಿರ್ತಿರುವಂತಹ ಟಾಸ್ಕ್ ಆಗಿರುತ್ತೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಹಾಗಾಗಿ ನಿಮಗೆ ಅದನ್ನು ಟಾಸ್ಕ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ತದನಂತರ ಈ HAL ಅಂತಲೂ ಸಹ ಬರುತ್ತೆ. ಓಕೆ, ಈ HAL ಫುಲ್ ಫಾರ್ಮ್ ತುಂಬ ಬಾರಿ ಇವೇನು ಇಸ್ರೋ ಇದೆ, DRDO ಇದೆ, ಅವುಗಳು ಫುಲ್ ಫಾರ್ಮ್ ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. HAL ನೋಡಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗಿರುತ್ತೆ. ಇಂಪಾರ್ಟೆಂಟು. ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತಲೂ ಪ್ರಶ್ನೆ ಕೇಳಲಾಗಿದೆ. 1940ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇದರ ಚೇರ್ಮನ್ ಏನು ನೆನಪಿಡುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೆನಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ K9 ವಜ್ರ ಎಂದರೆ ಏನು? ಅಂದರೆ K9 ವಜ್ರ ಅಂದರೆ ಏನು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ವಯಂಚಾಲಿತ ಪಿರಂಗಿ ವ್ಯವಸ್ಥೆ ಆಗಿರುತ್ತೆ. K9 ವಜ್ರ ಅನ್ನೋದು ಒಂದು ಸ್ವಯಂಚಾಲಿತ ಪಿರಂಗಿ ವ್ಯವಸ್ಥೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ಎಲ್ಲಿ ಜರುಗಿತು ಅಥವಾ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ತಾಷ್ಕೆಂಟ್ನ ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ಇತ್ತೀಚೆಗೆ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಜರುಗಿದೆ ಸ್ನೇಹಿತರೆ. ಈ ಉಜ್ಬೇಕಿಸ್ತಾನದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಇದರ ರಾಜಧಾನಿನೇ ತಾಷ್ಕೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್. ಇಲ್ಲಿ ನಮಗೆ ಬರುವಂತಹ ಸ್ಥಾನಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಕಜಕಿಸ್ತಾನದ ಕ್ಯಾಪಿಟಲ್ ಬಂದು ಅಸ್ತಾನ ಆಗಿರುತ್ತೆ. ಅದು ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇನ್ನು ತಜಕಿಸ್ತಾನ್ ಅಂತ ಬರುತ್ತೆ, ಅದರ ಒಂದು ನಮಗೆ ಕ್ಯಾಪಿಟಲ್ ಸಿಟಿ ಬಂದು ದೂಷನ್ಬೆ ಆಗಿರುತ್ತೆ. ಇದರ ಕ್ಯಾಪಿಟಲ್ ತಜಕಿಸ್ತಾನದ ಕ್ಯಾಪಿಟಲ್ ದೂಷನ್ಬೆ, ಕಜಕಿಸ್ತಾನದ ಕ್ಯಾಪಿಟಲ್ ಅಸ್ತಾನ ಆಗಿರುತ್ತೆ. ತದನಂತರ ನಮಗೆ ಬರೋದೇ ಆಫ್ಘಾನಿಸ್ತಾನ ಕ್ಯಾಪಿಟಲ್ ಬಂದು ಎಲ್ರಿಗೂ ಸಹ ಗೊತ್ತಿರುತ್ತೆ, ಕಾಬೂಲ್ ಆಗಿರುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ಇನ್ನು ತಾಷ್ಕೆಂಟ್ ಅಂತ ಬಂದಾಗ ನಾವು ಇತಿಹಾಸಕ್ಕೆ ಅಂತ ಹೊರಟಾಗ 1966ರಲ್ಲಿ ಈ ತಾಷ್ಕೆಂಟ್ ಒಪ್ಪಂದ ಜರುಗಿರುತ್ತೆ. ಯಾವ ಎರಡು ದೇಶಗಳ ಮಧ್ಯೆ ಅಂತ ನಮಗೆ ಪ್ರಶ್ನೆ ಕೇಳಲಾಗಿದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ತಾಷ್ಕೆಂಟ್ ಒಪ್ಪಂದ 1966ರಲ್ಲಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಈ ಒಪ್ಪಂದ ಜರುಗುತ್ತದೆ ಸ್ನೇಹಿತರೆ. ಆಗಿದ್ದಂತಹ ಪಾಕಿಸ್ತಾನದ ಪ್ರೆಸಿಡೆಂಟ್ ಯಾರು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಆಗಿದ್ದಂತಹ ಪ್ರೆಸಿಡೆಂಟ್ನ ಒಂದು ಹೆಸರು ಬಂದು ಮೊಹಮ್ಮದ್ ಆಯೂಬ್ ಖಾನ್ ಅವರಾಗಿರ್ತಾರೆ. ಮೊಹಮ್ಮದ್ ಆಯೂಬ್ ಖಾನ್ ಅವರು
ಪಾಕಿಸ್ತಾನದ ಪ್ರೆಸಿಡೆಂಟ್ ಆದಂತಹ ಸಂದರ್ಭದಲ್ಲಿ 1966ರಲ್ಲಿ ಈ ತಾಷ್ಕೆಂಟ್ ಒಪ್ಪಂದ ಓಕೆ ಈ ತಾಷ್ಕೆಂಟ್ ಒಪ್ಪಂದ ಜರುಗುತ್ತದೆ ಸ್ನೇಹಿತರೆ, ಇಂಪಾರ್ಟೆಂಟು. ಏನು 1965ರಲ್ಲಿ ಇಂಡೋ ಪಾಕ್ ವಾರ್ ನಡೆಯುತ್ತಲ್ಲ, ಇಂಡೋ ಮತ್ತು ಪಾಕ್ ವಾರ್ ನಡೆಯುತ್ತಲ್ಲ, ಅಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಇರೋದಕ್ಕೋಸ್ಕರ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗುತ್ತದೆ. ಅದು ಇಂಪಾರ್ಟೆಂಟು. ನಮಗೆ ವರ್ಷ ಕೇಳಲಾಗುತ್ತದೆ, ಯಾವ 2 ದೇಶಗಳಂತ ಕೇಳಲಾಗುತ್ತದೆ, ಇಂಪಾರ್ಟೆಂಟು, ನೆನಪಲ್ಲಿರಬೇಕು. ನಮ್ಮ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ತಂಬಾಕು ಉತ್ಪನ್ನಗಳ ಮಾರಾಟ, ಉತ್ಪಾದನೆ ಮತ್ತು ವಿತರಣೆಯನ್ನು ನಿಷೇಧಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ತೆಲಂಗಾಣ ರಾಜ್ಯ ಆಗಿರುತ್ತೆ ಸ್ನೇಹಿತರೆ. ತೆಲಂಗಾಣ ರಾಜ್ಯದ ಕ್ಯಾಪಿಟಲ್ ಬಂದು ಹೈದರಾಬಾದ್ ಆಗಿರುತ್ತೆ. ಅದರಲ್ಲಿರುವಂತಹ ಒಂದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಆಲ್ರೆಡಿ ಹೇಳಿದೆ, 2014 ಜೂನ್ 2ರಂದು ತೆಲಂಗಾಣ ಸ್ಥಾಪನೆ ಆಗಿರುತ್ತೆ, ಒಂದು ರಾಜ್ಯವಾಗಿ ಹೊರಹೊಮ್ಮಿರುತ್ತೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರ ನಮಗೆ ಇತ್ತೀಚೆಗೆ ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಉತ್ಪಾದನೆಯನ್ನು ವಿತರಣೆ ನಿಷೇಧಿಸಿದವರು ಯಾರು ಅಂತ ಕೇಳಿದರೆ ತೆಲಂಗಾಣ ಆಗಿರುತ್ತೆ. ನೋಡಿ, ಆಗಲೇ ಹೇಳಿದೆ ನಿಮಗೆ, ತಂಬಾಕು ಅಂತ ಬಂದಾಗ ಆಂಧ್ರ ಪ್ರದೇಶದ ಗುಂಟೂರಲ್ಲಿ ತಂಬಾಕಿನ ಬೋರ್ಡ್ ಇದೆ ಮತ್ತು ಅದರ ಕೇಂದ್ರ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸು ಸಹ ಆಂಧ್ರ ಪ್ರದೇಶದಲ್ಲಿದೆ. ಬಟ್ ತೆಲಂಗಾಣದಲ್ಲಿ ಅದನ್ನು ವಿತರಣೆಯನ್ನು ನಿಷೇಧ ಮಾಡಲಾಗಿದೆ. ಇಂಪಾರ್ಟೆಂಟು, ನೆನಪಲ್ಲಿರಬೇಕು. ಇನ್ನು ಮುಂದಿನ ಪ್ರಶ್ನೆ 2024-25ರಲ್ಲಿ ತನ್ನ ಆರ್ಥಿಕ ಪೋಷಣೆಗಾಗಿ ನೀಲಗಿರಿ ಮರಗಳನ್ನು ನೆಡಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಆದೇಶವನ್ನು ನೀಡಿದೆ ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕೇರಳ ರಾಜ್ಯ ಆಗಿರುತ್ತೆ ಸ್ನೇಹಿತರೆ. ಅಂದರೆ ನೀಲಗಿರಿ ಮರಗಳನ್ನು ನೆಡಲು ಕೇರಳ ರಾಜ್ಯ ಇತ್ತೀಚೆಗೆ ಅದಕ್ಕೆ ಸಹಕಾರವನ್ನು ನೀಡ್ತಾ ಇದೆ. ಇಂಪಾರ್ಟೆಂಟು. ಇನ್ನು ನಮಗೆ ಈ ಎಕ್ಸಾಮ್ ದೃಷ್ಟಿಯಿಂದ ನಿಮಗೊಂದು ಟಾಸ್ಕ್ ಕೊಡ್ತೀನಿ. ನೀಲಗಿರಿ ಮರ ಆಗಿರ್ಬೋದು, ಆಲದ ಮರ ಆಗಿರ್ಬೋದು, ಮತ್ತು ಬಿದಿರು ಆಗಿರ್ಬೋದು, ಮತ್ತು ಅರಳಿ ಮರ ಆಗಿರ್ಬೋದು, ಇವುಗಳ ವೈಜ್ಞಾನಿಕ ಹೆಸರುಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಎಕ್ಸಾಮಲ್ಲಿ ಪಕ್ಕ ಒಂದಲ್ಲ ಒಂದು ಎಕ್ಸಾಮಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಇವುಗಳ ಸೈಂಟಿಫಿಕ್ ನೇಮ್ ಅಂದರೆ ವೈಜ್ಞಾನಿಕ ಹೆಸರುಗಳು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇ ಅದನ್ನು ವರ್ಕ್ ಮಾಡಿ ಬರೆದಿಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ 2023-24ರಲ್ಲಿ ಯಾವ ದೇಶವು ಭಾರತದ 3ನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿದೆ ಅಂತ ಪ್ರಶ್ನೆ ಕೇಳಲಾಗುತ್ತೆ. ಇದಕ್ಕೆ ಸರಿ ಉತ್ತರ ಬಂದು ನೆದರ್ಲ್ಯಾಂಡ್ ಆಗಿರುತ್ತೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟು. ಈ ನೆದರ್ಲ್ಯಾಂಡ್ನ ಕ್ಯಾಪಿಟಲ್ ಸಹ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ. ನೆದರ್ಲ್ಯಾಂಡ್ನ ಕ್ಯಾಪಿಟಲ್ ಬಂದು ಆಮ್ಸ್ಟರ್ ಡ್ಯಾಮ್ ಆಗಿರುತ್ತೆ. ಇದು ನೆದರ್ಲ್ಯಾಂಡ್ನ ಕ್ಯಾಪಿಟಲ್ ಆಗಿರುತ್ತೆ. ಇನ್ನು ಇದರ ಕರೆನ್ಸಿ, ನೆದರ್ಲ್ಯಾಂಡ್ನ ಕರೆನ್ಸಿ ಯಾವುದು ಅಂತ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ಇದು ಸಹ ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ನಮಗೆ ಇದು 3ನೇ ಅತಿ ದೊಡ್ಡ ರಫ್ತುದಾರ ಆದರೆ ಮೊದಲು ಮತ್ತು 2ನೇ ಸ್ಥಾನದಲ್ಲಿ ಯಾವುದಿದೆ ಅನ್ನೋದನ್ನ ನಿಮಗೆ ಒಂದು ಟಾಸ್ಕನ್ನು ಕೊಡ್ತಾ ಇದ್ದೇನೆ. ಯಾಕೆಂದರೆ ನಿಮಗೆ ಟಾಸ್ಕ್ ಅಂತ ಅಲ್ಲಿಂದ ಕೊಡ್ತಿದೆ ಅಂದರೆ ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ನೀವಾಗಿ ನೀವು ಅವಕ್ಕೆ ಉತ್ತರಗಳನ್ನು ಹುಡುಕೊಂಡಲ್ಲಿ ಅದು ಯಾವತ್ತೂ ನಿಮಗೆ ಮರೆತು ಹೋಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಕೆಲವೊಂದು ಅಂಶಗಳನ್ನು ಮಾತ್ರ ನಾನು ಒಂದು ವೈಯಕ್ತಿಕ ಮಾರ್ಗದರ್ಶನ ನೀಡುವಾಗಲೂ ಅಷ್ಟೇ, ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಹೇಳುವಾಗಲೂ ಅಷ್ಟೇ ಆ ಬಾರಿ ನಿಮಗೆ ಪದೇ ಪದೇ ತಿಳಿಸ್ಕೊಡ್ತಾ ಇರ್ತೀನಿ. ಆ ಅಂಶಗಳನ್ನು ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಅವು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಗುಡ್, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಗುದ್ದೆಪ್ಪ ಹಳ್ಳಿಕೇರಿ ಪ್ರಶಸ್ತಿ 2024 ಯಾರಿಗೆ ನೀಡಲಾಗಿದೆ ಅಥವಾ ಅದಕ್ಕೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಇದಕ್ಕೆ ಸರಿ ಉತ್ತರ ಬಂದು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡಲಾಗಿರ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸತ್ಯಮಂಗಲ ಹುಲಿ ಸಂರಕ್ಷಿತ ಪ್ರದೇಶ ಇದೆ. ಯಾವಾಗಲೂ ಸುದ್ದಿಯಲ್ಲಿರುತ್ತೆ ಸ್ನೇಹಿತರೆ ಹುಲಿಗೆ ಸಂಬಂಧಪಟ್ಟಂತೆ, ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಇತ್ತೀಚೆಗೆ ಸತ್ಯಮಂಗಲ ಏನು ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಕಂಡುಬರ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಆಗಿರುತ್ತೆ. ನೋಡಿ, ಇದು ಹುಲಿ ಅಂತ ಬಂದಾಗ ನಮಗೆ ಸೆನ್ಸಸ್ನ ತುಂಬ ಬಾರಿ ಪ್ರಶ್ನೆಗಳೆಲ್ಲ ಕೇಳಲಾಗಿದೆ. ಈ ಟೈಗರ್ ಸೆನ್ಸಸ್ ಆಗಿರ್ಬೋದು, ಅಥವಾ ಲಯನ್ ಸೆನ್ಸಸ್ ಆಗಿರ್ಬೋದು, ಅಥವಾ ನಮಗೆ ಎಲಿಫೆಂಟ್ ಸೆನ್ಸಸ್ ಆಗಿರ್ಬೋದು. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಟೈಗರ್ ಸೆನ್ಸಸ್ ಅಂದರೆ ಒಂದು ಜನಗಣತಿ ಏನು ಗಣತಿ ಅಂತ ಕರಿತೀವಲ್ಲ, ಟೈಗರ್ ಅಂದರೆ ಹುಲಿ ಗಣತಿಯನ್ನು ನಾವು ಎಷ್ಟು ವರ್ಷಗಳಿಗೊಮ್ಮೆ ಜರುಗುತ್ತದೆ ಅಂತ ಕೇಳಿದರೆ 4 ವರ್ಷಗಳಿಗೊಮ್ಮೆ. ಅದೇ ಥರ ಲಯನ್ ಅಂತ ಕೇಳಿದರೆ 5 ವರ್ಷಗಳಿಗೊಮ್ಮೆ. ಎಲಿಫೆಂಟ್ ಅಂತ ಸಹ ಕೇಳಿದರೆ ಅಷ್ಟೇ 5 ವರ್ಷಗಳಿಗೊಮ್ಮೆ ಜರುಗುವಂತಹ ಒಂದು ವರದಿ ಅಂದರೆ ಗಣತಿ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಇವೆರಡು ಬಂದು 5 ವರ್ಷ, ಟೈಗರ್ ಬಂದು 4 ವರ್ಷ. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ನೀವು ಹೇಗೆ
ಎಲಿಫೆಂಟ್ ಅಂತ ಬರೀತಿರಲ್ಲ, ಶಾರ್ಟ್ಕಟಾಗಿ ನೀವು ಎಲಿಫೆಂಟ್ ಅಂತ ELT ಅಂತ ಬರೆದ್ರೆ ಮೊದಲ 2 ಅಂತ ಕೇಳಿದರೆ 5 ಆಗಿರುತ್ತೆ. ಟಿ ಅಂತ ಬಂದಾಗ ಇದು ಸಹ 4 ವರ್ಷದ ಸೆನ್ಸಸ್ ಆಗಿರುತ್ತೆ. ಈ ಥರ ನೀವು ಟ್ರಿಕ್ಕಾಗಿ ನೆನಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಮಗೆ ಈ ತಮಿಳುನಾಡು ಸತ್ಯಮಂಗಲ ಆದರೆ ಈ ನಮಗೆ ಕೆಲವೊಂದು ಜೈವಿಕ ವೈವಿಧ್ಯ ತಾಣಗಳು ಅಂತ ಬರ್ತವೆ. ಅದು ನಮಗೆ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಲಾಗುತ್ತದೆ. ಪ್ರಸ್ತುತ ಎಷ್ಟು ಜೈವಿಕ ವೈವಿಧ್ಯ ತಾಣಗಳಿದೆ, ಅವುಗಳು ಯಾವುವು ಅನ್ನೋದನ್ನು ಸಹ ನೀವು ಓದ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಒರಿಸ್ಸಾದಲ್ಲಿರುವಂತಹ ಪ್ರಸಿದ್ಧ ಜೈವಿಕ ತಾಣ ಯಾವುದು ಅಂತ ನಮಗೆ ಪ್ರಶ್ನೆ ಕೇಳಲಾಗುತ್ತದೆ. ಅದು ಸಿಂಪ್ಲಿಪಾಲ. ಓಕೆ, ಸಿಂಪ್ಲಿಪಾಲ ಜೈವಿಕ ವೈವಿಧ್ಯ ತಾಣ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದು ಒರಿಸ್ಸಾ ರಾಜ್ಯದಲ್ಲಿದೆ. ಅದೇ ಥರ ಮಧ್ಯಪ್ರದೇಶದಲ್ಲಿರುವಂತಹ ಜೈವಿಕ ತಾಣ ಯಾವುದು ಅಂತ ಕೇಳಿದರೆ ನಿಮಗೆ ಪನ್ನಾ ಆಗಿರುತ್ತೆ. ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಶ್ನೆ ಕೇಳಲಾಗುತ್ತದೆ. ತದನಂತರ ಕೇರಳದಲ್ಲಿರುವಂತಹ ಜೈವಿಕ ವೈವಿಧ್ಯ ತಾಣ ಯಾವುದು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು ನಮಗೆ ಅಗಸ್ತ ಮಲೈ ಆಗಿರುತ್ತೆ. ಓಕೆ, ಅಗಸ್ತ ಮಲೈ ಜೈವಿಕ ವೈವಿಧ್ಯ ತಾಣ ಎಲ್ಲಿದೆ ಅಂತ ಕೇಳಿದರೆ ಕೇರಳ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತಮಿಳುನಾಡಿನಲ್ಲಿ ಯಾವುದಾದ್ರೂ ಜೈವಿಕ ವೈವಿಧ್ಯ ತಾಣ ಇದೆಯಾ ಸರ್ ಅಂತ ಕೇಳಿದರೆ ಹೌದು, ಏನು ನೀಲಗಿರಿ ಇದೆಯಲ್ಲ ಅದನ್ನು ನಾವು ತಮಿಳುನಾಡಿಗೆ ಜೈವಿಕ ವೈವಿಧ್ಯ ತಾಣ ಭಾಗವಾಗಿ ತೊಗೊಂಡಿದ್ದೀವಿ. ತದನಂತರ ಮನ್ನಾರ್ ಗಾಲ್ಫ್ ಅಂತ ಏನು ಓದ್ತಿದ್ರೆ ಅದನ್ನು ಸಹ ನಮಗೆ ತಮಿಳುನಾಡಲ್ಲಿರುವಂತಹ ಜೈವಿಕ ವೈವಿಧ್ಯ ತಾಣ ಆಗಿರ್ತದೆ ಸ್ನೇಹಿತರೆ. ಇನ್ನು ನಮಗೆ ಈ ಟೈಗರ್, ಲಯನ್, ಎಲಿಫೆಂಟ್ ಅಂತ ಬಂದಾಗ ಇವುಗಳ ದಿನಾಚರಣೆಗಳು ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳಲಾಗುತ್ತದೆ. ಇಲ್ಲಿ ನಮಗೆ ಎಕ್ಸಾಮಲ್ಲಿ ಈ ಇಂಟರ್ನ್ಯಾಷನಲ್ ಟೈಗರ್ ಡೇ ಯಾವತ್ತು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು ನಮಗೆ ಜುಲೈ 29ರಂದು ನಾವು ಇಂಟರ್ನ್ಯಾಷನಲ್ ಟೈಗರ್ ಡೇಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅದೇ ಥರ ನಮಗೆ ಇಂಟರ್ನ್ಯಾಷನಲ್ ಅಥವಾ ವರ್ಲ್ಡ್ ಎಲಿಫೆಂಟ್ ಡೇ ಯಾವಾಗ ಅಂತ ಕೇಳಿದರೆ ಅದು ಆಗಸ್ಟ್ 12 ಆಗಿರುತ್ತೆ. ತದನಂತರ ಇಂಟರ್ನ್ಯಾಷನಲ್ ಅಥವಾ ವರ್ಲ್ಡ್ ಲಯನ್ ಡೇ ಯಾವಾಗ ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು ಆಗಸ್ಟ್ 10 ಆಗಿರುತ್ತೆ ಸ್ನೇಹಿತರೆ. ತದನಂತರ ನಮಗೆ ಈ ವರ್ಲ್ಡ್ ಅಥವಾ ಇಂಟರ್ನ್ಯಾಷನಲ್ ಚೀತಾ ಅಥವಾ ಚಿರತೆ ದಿನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ ಡಿಸೆಂಬರ್ 4 ಆಗಿರುತ್ತೆ. ತದನಂತರ ನಮಗೆ ಇಂಟರ್ನ್ಯಾಷನಲ್ ಸ್ನೋ ಲಿಯೋಪಾರ್ಡ್ ಅಂದರೆ ಹಿಮಚಿರತೆ. ಓಕೆ, ಸ್ನೋ ಲಿಯೋಪಾರ್ಡನ್ನು ನಮಗೆ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಅದಕ್ಕೆ ಸರಿ ಉತ್ತರ ಬಂದು ಅಕ್ಟೋಬರ್ 23ರಂದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ 3 ದಿನಗಳ ಥೀಮ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿ ಇರಬೇಕು. ಸದ್ಯಕ್ಕೆ ನಮಗೆ ಇನ್ನು ಯಾವ ಮಂತ್ಗಳು 2024ರಲ್ಲಿ ಬಂದಿಲ್ಲ, ಬಂದ ತಕ್ಷಣ ನೀವು ಅವುಗಳ ಥೀಮ್ಗಳನ್ನು ಅಪ್ಡೇಟ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ತದನಂತರ ಇದರಲ್ಲಿ ನಮಗೆ ವಿಶ್ವ ಅರಣ್ಯ ದಿನ ಎಲ್ಲರೂ ಸಹ ಓದಿರ್ತೀರ, ಅದು ಬಂದು ಮಾರ್ಚ್ 21ರಂದು ಇರುತ್ತೆ. ತದನಂತರ ವಿಶ್ವ ಪರಿಸರ ದಿನ ತುಂಬ ಬಾರಿ ಪ್ರಶ್ನೆ ಕೇಳಲಾಗಿದೆ, 2 ಪ್ರಶ್ನೆಗಳು. ವಿಶ್ವ ಪರಿಸರ ದಿನ ಬಂದು ನಮಗೆ ಜೂನ್ 5ರಂದು ಆಚರಣೆ ಮಾಡ್ತಾರೆ ಸ್ನೇಹಿತರೆ. ನಂತರ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ತೈವಾನ್ ಓಪನ್ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಗಳಿಸಿದ ನಯನಾ ಜೇಮ್ಸ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಆಗಲೇ ಹೇಳಿದೆ ನಿಮಗೆ, ಮನು DP ಅನ್ನೋರು ಸಹ ಈ ಒಂದು ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಯಾವುದಕ್ಕೆ? ಜಾವಲಿನ್ ಥ್ರೋ ಅಲ್ಲಿ ಅವರು ಗಳಿಸಿದ್ದಾರೆ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರ ನಮಗೆ ಇಲ್ಲಿ ಇನ್ನೊಬ್ಬರು ನಯನಾ ಜೇಮ್ಸ್ ಅನ್ನೋರು ಸಹ ಅಷ್ಟೇ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಅವರು ಒಂದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಅವರು ಲಾಂಗ್ ಜಂಪ್ ಕ್ರೀಡೆಗೆ ಸಂಬಂಧಪಟ್ಟವರು ಆಗಿರ್ತಾರೆ. ಅವರು ನಯನಾ ಜೇಮ್ಸ್ ಅನ್ನೋರು, ನೆನಪಿರ್ಬೇಕಿದು ಇಂಪಾರ್ಟೆಂಟು. ನೋಡಿ, ನಯನಾ ಜೇಮ್ಸ್ ಅಂತ ಇದೆಯಲ್ಲ, ಇಲ್ಲಿ ಜಂಪ್ ಅಂತ ಇದೆ, ಹಾಗಾಗಿ ಈಸಿಯಾಗಿ ಸಿಂಪಲಾಗಿ ನೀವು ನೆನಪಿಟ್ಕೊಳ್ಳಿ, ಯಾವುದೇ ಥರ ಮರೆತು ಹೋಗೋದಿಲ್ಲ ಸ್ನೇಹಿತರೆ. ತದನಂತರ ನಮಗೆ ಇಲ್ಲಿ ಒಲಿಂಪಿಕ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾದರೆ ಪ್ರತಿ ಬಾರಿ ಪ್ರಶ್ನೆ ಕೇಳಿರೋದು ಈ ಇಂಡಿವಿಜುವಲ್ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಗೋಲ್ಡ್ ಮೆಡಲ್ ಪಡೆದ ಭಾರತೀಯ ಯಾರು ಅಂತ ಕೇಳಿದರೆ ಅಭಿನವ ಬಿಂದ್ರಾ ಆಗಿರ್ತಾರೆ. ಓಕೆ, ಅಭಿನವ ಬಿಂದ್ರಾ ಅವರು ಮೊದಲ ಬಾರಿಗೆ ಒಂದು ಇಂಡಿವಿಜುವಲ್ ಆಗಿ ಗೋಲ್ಡ್ ಮೆಡಲನ್ನು ಪಡೆದಂತಹ ವ್ಯಕ್ತಿ ಅಥವಾ ಪ್ಲೇಯರ್ ಆಗಿರ್ತಾರೆ ಸ್ನೇಹಿತರೆ. ಇವರು ಶೂಟಿಂಗಿಗೆ ಸಂಬಂಧಪಟ್ಟಂತಹ ಒಬ್ಬ ಪ್ಲೇಯರ್ ಆಗಿರ್ತಾರೆ. ತದನಂತರ ನಮಗೆ ಫಸ್ಟ್ ವುಮೆನ್ ಅಂದರೆ ಮೊದಲ ಮಹಿಳೆ ಯಾರು ಅಂದರೆ ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದಂತಹ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಎಲ್ಲರೂ ಸಹ ಓದಿರ್ತೀರ, ಅವರ ಹೆಸರು ಕರ್ಣಂ ಮಲ್ಲೇಶ್ವರಿ. ಓಕೆ, ಕರ್ಣಂ ಮಲ್ಲೇಶ್ವರಿ ಅನ್ನೋರು ಮೊದಲ ಬಾರಿಗೆ ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲನ್ನು ಪಡ್ಕೊಂಡಿರ್ತಾರೆ. ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ದಾರೆ, ತುಂಬ ಬಾರಿ ಭಾರ ಎತ್ತುವಿಕೆ ಕ್ರೀಡೆಗೆ ಸಂಬಂಧಪಟ್ಟಿರ್ತಾರೆ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಓಕೆ, ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ತುಂಬ ಬಾರಿ ರಿಪೀಟ್ ಮಾಡಿದ್ದೀನಿ. ತೆಲಂಗಾಣ ರಾಜ್ಯ ಸ್ಥಾಪನೆ ಆದಂತಹ ವರ್ಷ ಮತ್ತು ದಿನಾಂಕ ಕೇಳಿದರೆ ಸರಿ ಉತ್ತರ ಬಂದು 2014 ಜೂನ್ 2. ಯಾಕಂದರೆ ಇತ್ತೀಚಿನ ಮುಂಚೆ ನೋಡಿ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ
ಒಂದು ಜಂಟಿ ರಾಜಧಾನಿಯಾಗಿ ಹೈದರಾಬಾದ್ ಕರ್ತವ್ಯ ನಿರ್ವಹಿಸ್ತಾ ಇತ್ತು. ಬಟ್ ಇತ್ತೀಚೆಗೆ ಕಂಪ್ಲೀಟಾಗಿ ತೆಲಂಗಾಣ ರಾಜ್ಯ ಹೈದರಾಬಾದ್ ತನ್ನ ರಾಜಧಾನಿಯನ್ನಾಗಿ ಘೋಷಿಸಿಕೊಂಡಿದೆ. ಆಂಧ್ರ ಪ್ರದೇಶವನ್ನು ಕೈ ಬಿಡಲಾಗಿದೆ. ಹಾಗಾಗಿ ಇದಕ್ಕೆ ಈ ಪ್ರಶ್ನೆ ಅಂದರೆ ಇದು ಒಂದು ತೆಲಂಗಾಣ ರಾಜ್ಯ ಸ್ಥಾಪನೆ ವರ್ಷ ಸುದ್ದಿಯಲ್ಲಿದೆ ಸ್ನೇಹಿತರೆ. ಹಾಗಾಗಿ ಇದನ್ನು ಪದೇ ಪದೇ ರಿಪೀಟ್ ಮಾಡ್ತಿದ್ದೀನಿ, ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ತೆಲಂಗಾಣ ರಾಜ್ಯದ ಸಿ ಎಮ್ ಯಾರು, ಆಂಧ್ರ ಪ್ರದೇಶದ ಸಿ ಎಮ್ ಯಾರು, ಮತ್ತು ಕೇರಳ ರಾಜ್ಯದ ಸಿ ಎಮ್ ಯಾರು, ತಮಿಳುನಾಡು ರಾಜ್ಯದ ಸಿ ಎಮ್ ಯಾರು, ತದನಂತರ ಪಾಂಡಿಚೇರಿಯಲ್ಲಿ ಯಾರು ಸಿ ಎಮ್ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಮುಖ್ಯಮಂತ್ರಿಗಳು ಯಾರಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ಇತ್ತೀಚೆಗೆ ಬೇರೆ ಯಾವುದಾದ್ರೂ ರಾಜ್ಯಗಳಲ್ಲಿ ಸಿ ಎಮ್ ಅಂದರೆ ಮುಖ್ಯಮಂತ್ರಿ ಆಯ್ಕೆಯಾಗಿದ್ದರೆ ಅವುಗಳ ಬಗ್ಗೆಯೂ ಸಹ ನೀವು ತಿಳ್ಕೊಬೇಕಾಗುತ್ತೆ. ನಿಮಗೆ ಎಕ್ಸಾಮಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸ್ನೇಹಿತರೆ, ಅದು ಇಂಪಾರ್ಟೆಂಟು. ಓಕೆ, ಯಾಕಂದರೆ ನಾವು ಕರ್ನಾಟಕದಲ್ಲಿದ್ದೀವಿ ಅಂದರೆ ನಮ್ಮ ಅಕ್ಕಪಕ್ಕ ನೆರೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಅದೊಂದು ನಮಗೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಆಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಿಂಗಾಪುರ್ ಘೋಷಣೆ ಅಂದರೆ ಸಿಂಗಾಪುರ್ ಡಿಕ್ಲರೇಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಲಾಗುತ್ತೆ. ಇದೊಂದು ಕಾರ್ಮಿಕರ ಹಿತರಕ್ಷಣೆಗೆ ಸಂಬಂಧಪಟ್ಟಂತಹ ಒಂದು ಘೋಷಣೆ ಅಂದರೆ ಇತ್ತೀಚೆಗೆ ಸಿಂಗಾಪುರದಲ್ಲಿ ಕೇಳಿಬಂದಿದೆ ಸ್ನೇಹಿತರೆ. ಅದಕ್ಕೆ ಸರಿ ಉತ್ತರ ಬಂದು ಕಾರ್ಮಿಕರ ರಕ್ಷಣೆ ಆಗಿರುತ್ತೆ. ಓಕೆ, ಇದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತದೆ. ಚೀನಾ ದೇಶದ ಚಾಂಗ್ ಈ ನೌಕೆಯನ್ನು ಈ ಕೆಳಗಿನ ಯಾವುದರ ಅಧ್ಯಯನಕ್ಕೆ ಉಡಾವಣೆ ಮಾಡಲಾಗಿದೆ? ಯಾಕಂದರೆ ಇದು ಯಾವಾಗಲೂ ಪ್ರತಿ ಬಾರಿ ಸುದ್ದಿಯಲ್ಲಿರುತ್ತೆ ಸ್ನೇಹಿತರೆ. ಚಾಂಗ್ ಈ 1 ಆಗಿರ್ಬೋದು, 2, 3, 4 ಆಗಿರ್ಬೋದು, ಇವುಗಳ ಸೀರೀಸು ತುಂಬ ಬಾರಿ ಉಡಾವಣೆ ಮಾಡಲಾಗಿದೆ. ಹಾಗಾಗಿ ಇದು ಸುದ್ದಿಯಲ್ಲಿರುತ್ತೆ. ಚಾಂಗ್ ಈ ಅನ್ನೋದು ಬಂದು ನಮಗೆ ಚಂದ್ರನ ಅಧ್ಯಯನಕ್ಕೆ ಕಳಿಸಿರುವಂತಹ ಒಂದು ಚೀನಾ ದೇಶದ ನೌಕೆ ಆಗಿರುತ್ತೆ. ಇಂಪಾರ್ಟೆಂಟ್. ಇನ್ನು ಚೀನಾ ದೇಶದ ನಮಗೆ ಸ್ಪೇಸ್ ಏಜೆನ್ಸಿ ಆಲ್ರೆಡಿ ಹೇಳಿದೆ, CNSA ಆಗಿರುತ್ತೆ, ಚೈನೀಸ್. ಓಕೆ, ಇಂಪಾರ್ಟೆಂಟ್, ಚೈನೀಸ್ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ಇಂಪಾರ್ಟೆಂಟ್. ಇನ್ನು ಚಾಂಗ್ ಅನ್ನೋದು ಚಂದ್ರ ಆಗಿರುತ್ತೆ. ಸಿಂಪಲ್, ಸಿ ಇದೆ, ಇಲ್ಲಿ ಸಿ ಇದೆ. ಓಕೆ, ಚಂದ್ರ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ. ಯಾವ ದೇಶ ಅಂತ ಕೇಳಿದರೆ ಇದು ಸಹ ಚಾಯಿಂದನೇ ಶುರುವಾಗುತ್ತೆ, ಚೀನಾ ಆಗಿರುತ್ತೆ. ಟೋಟಲ್ CCC ಆಗಿರುತ್ತೆ. ಓಕೆ, ಚಾಂಗ್ ಅನ್ನೋದು ಚೀನಾ ದೇಶಕ್ಕೆ ಸಂಬಂಧಪಟ್ಟಿದ್ದು. ಚಂದ್ರನ ಅಧ್ಯಯನಕ್ಕಾಗಿ ಯಾವ ಒಂದು ಉಡಾವಣೆ ಸ್ಪೇಸ್ ಅಂದರೆ ಸೆಂಟರ್ ಅಂದರೆ CNSA ಬಾಹ್ಯಾಕಾಶ ಸಂಸ್ಥೆ ಉಡಾವಣೆ ಮಾಡಿರುವಂಥದ್ದಾಗಿರುತ್ತೆ. ಜಸ್ಟ್ ನೀವು 4C ನೆನ್ಪಿಟ್ಕೊಂಡಿದ್ರೆ ಅದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಯಾವುದೇ ಥರ ಪ್ರಶ್ನೆ ಕೇಳಿದರೂ ಪರವಾಗಿಲ್ಲ, ನೀವು ಆರಾಮ್ಸೆ ಉತ್ತರಿಸ್ತಾ ಬರ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ವೈದ್ಯಕೀಯ ಸಂಸ್ಥೆಯು WHO ಆರೋಗ್ಯ ಪ್ರಚಾರಕ್ಕಾಗಿ 2024ರ ನೆಲ್ಸನ್ ಮಂಡಲ ಪ್ರಶಸ್ತಿಯನ್ನು ಗೆದ್ದಿದೆ ಅಥವಾ ಪಡೆದುಕೊಂಡಿದೆ? ನೋಡಿ, WHO ನೀಡುವಂತಹ ನೆಲ್ಸನ್ ಮಂಡಲ ಪ್ರಶಸ್ತಿಯನ್ನು 2024ರಲ್ಲಿ ಯಾವ ಒಂದು ಸಂಸ್ಥೆ ಪಡೆದುಕೊಂಡಿದೆ ಅಂತ ಕೇಳಲಾಗುತ್ತದೆ. ಇದಕ್ಕೆ ಸರಿ ಉತ್ತರ ಬಂದು ನಿಮಾನ್ಸ್. ಓಕೆ, ನಿಮಾನ್ಸ್ ಸಂಸ್ಥೆಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಈ ನಿಮಾನ್ಸ್ನ ಫುಲ್ ಫಾರ್ಮ್ ಒಂದು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ನ್ಯೂರೋಸೈನ್ಸ್ ಆಗಿರುತ್ತೆ. ಮೆಂಟಲ್ ಹೆಲ್ತ್ ನ್ಯೂರೋಸೈನ್ಸ್ ಆಗಿರುತ್ತೆ ಸ್ನೇಹಿತರೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳಲಾಗಿದೆ, ಇದನ್ನು ಸಹ ನೀವು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ನ್ಯೂರೋಸೈನ್ಸ್ಗೆ ನಮಗೆ ನಿಮಾನ್ಸ್ ಅಂತ ಕರಿತೀವಿ. ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ ಸ್ನೇಹಿತರೆ. ಇದು ಸ್ಥಾಪನೆಯಾದ ವರ್ಷ ಬಂದು 1974ರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ನೋಟಾ ಮತದಾನ. ಓಕೆ, ನನ್ ಆಫ್ ದಿ ಅಬೋ ಅಂತ ಏನು ಓದಿರ್ತೀರ ನೀವು, ನೋಟಾ ಮತದಾನದ ಬಗ್ಗೆ ಯಾವ ಕ್ಷೇತ್ರ ಅತಿ ಹೆಚ್ಚು ನೋಟಾವನ್ನು ಚೂಸ್ ಮಾಡಿದ್ದಾರೆ ಅಂದರೆ ಅಲ್ಲಿರುವಂತಹ ಮತದಾರರು ಯಾರು ಅತಿ ಹೆಚ್ಚು ನೋಟಾ ಆಪ್ಷನನ್ನು ಚೂಸ್ ಮಾಡಿದ್ದಾರೆ ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಬಂದು ಇಂದೋರ್, ಮಧ್ಯಪ್ರದೇಶದ ಇಂದೋರ್ ಪ್ರಾಂತ್ಯದಲ್ಲಿ ನಮಗೆ ಅತಿ ಹೆಚ್ಚು ನೋಟಾ ಆಪ್ಷನನ್ನು ಚೂಸ್ ಮಾಡಿದ್ದಾರೆ. ಎಲೆಕ್ಷನ್ ಮಾಡೋದು ನಮಗೆ ಯಾವುದೇ ಥರ ಮೇಲಿರುವಂತಹ ವ್ಯಕ್ತಿಗಳು ಆಯ್ಕೆ ಮಾಡೋದಕ್ಕೆ ಇಷ್ಟ ಇಲ್ಲ, ನಾವು ಸ್ವತಂತ್ರವಾಗಿ ಉಳಿದಿದ್ದೇವೆ ಅಂತ ತಿಳಿಸ್ಕೊಡೋದೆ ನೋಟಾ ಆಗಿರುತ್ತೆ ಸ್ನೇಹಿತರೆ. ನನ್ ಆಫ್ ದಿ ಎಬೋ ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಇಂಪಾರ್ಟೆಂಟು, ಮಧ್ಯಪ್ರದೇಶ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಜನ ನಮಗೆ ನೋಟಾವನ್ನು ಚೂಸ್ ಮಾಡಿದೆ ನೋಡಿ. MP ನಮಗೆ ಟೋಟಲು 2.18 ಲ್ಯಾಕ್ಸ್ ಅಂದರೆ 2.18 ಲಕ್ಷ ಜನ ಇಲ್ಲಿ ನಮಗೆ ನೋಟಾವನ್ನು ಚೂಸ್ ಮಾಡಿದೆ. ಅದೇ ಥರ ಕರ್ನಾಟಕದಲ್ಲಿ ಸ್ವಲ್ಪನೇ ಕಡಿಮೆ ಇದೆ, 2.17 2.17 ಲಕ್ಷ ಜನ ನಮಗೆ ನೋಟಾ ಆಪ್ಷನನ್ನು ಚೂಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿರುವಂತಹ ಲೋಕಸಭಾ ಕ್ಷೇತ್ರಗಳು ಎಷ್ಟು ಅಂತ ಕೇಳ್ತಾರೆ, 28 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ಇನ್ನು ಇತ್ತೀಚಿನ ಎಲೆಕ್ಷನಲ್ಲಿ ಒಂದೇ ಒಂದು ನೀವು ನೆನ್ಪಿಡಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಎನ್ಕೋರ್ ಅಂತ ಬರುತ್ತೆ.
ಈ ಎನ್ಕೋರ್ ಎಂಬ ತಂತ್ರಾಂಶ ಆಗಿರುತ್ತೆ. ಇದೊಂದು ಎನ್ಕೋರ್ ಅನ್ನೋದು ಒಂದು ತಂತ್ರಾಂಶ ಆಗಿದ್ದು, ಇದರ ಮೂಲಕ ಪ್ರಥಮವಾಗಿ ಚುನಾವಣೆಯನ್ನು ಅತಿ ವೇಗವಾಗಿ ಪ್ರಕಟಿಸಿದ ಹೆಗ್ಗಳಿಕೆಯ ಪಾತ್ರೆಗೆ, ಅಂದರೆ ಇಡೀ ಇಂಡಿಯಾದಲ್ಲಿ ಹೆಗ್ಗಳಿಕೆ ಪಾತ್ರಗೊಳಿಸಿಕೊಂಡಂತಹ ಜಿಲ್ಲೆ ಯಾವುದು ಅಂತ ಕೇಳಿದರೆ ಅದು ನಮ್ಮ ಚಿತ್ರದುರ್ಗ ಜಿಲ್ಲೆ ಆಗಿರುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್. ಎನ್ಕೋರ್ ತಂತ್ರಾಂಶದಿಂದ ಅತಿ ವೇಗವಾಗಿ ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಿದ್ದಕ್ಕಾಗಿ ಇಂಡಿಯಾದಲ್ಲಿ ಹೆಸರು ಮಾಡಿದ್ದು ಮೊದಲ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಆಗಿರುತ್ತೆ. ಇನ್ನು ತದನಂತರ ನಮಗೆ ಇಲ್ಲಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಯಾವ ಥರ ಕೇಳ್ತಾರೆ ಅಂದರೆ, ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಯು ಪಿ ಆಗಿರುತ್ತೆ. ಸೆಕೆಂಡ್ ಬಂದು ನಮಗೆ ಮಹಾರಾಷ್ಟ್ರ ಆಗಿರುತ್ತೆ. ಥರ್ಡ್ ಬಂದು ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ ಇರ್ತವೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ನಮಗೆ ರಾಜ್ಯಸಭೆಯೂ ಅಷ್ಟೇ ಅತಿ ಹೆಚ್ಚು ಎಲ್ಲಿದೆ ಅನ್ನೋದನ್ನ ತಿಳ್ಕೊಂಡಿರಬೇಕಾಗುತ್ತೆ. ಮತ್ತು ಭಾರತದಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು ಮತ್ತು ಅತಿ ಚಿಕ್ಕ ಲೋಕಸಭಾ ಕ್ಷೇತ್ರ ಯಾವುದು ಅನ್ನೋದು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ತದನಂತರ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ಯಾವುದು, ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು, ಅದೇ ಥರ ಅದನ್ನು ನೀವು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಅದೇ ಥರ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಯಾವುದು ಅನ್ನೋದು ಸಹ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಇನ್ನು ಇತ್ತೀಚೆಗೆ ಲೋಕಸಭಾ ಕ್ಷೇತ್ರದಲ್ಲಿ 18ನೇ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾದ ಅತ್ಯಂತ ಕಿರಿಯ ಸಂಸದರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರಲ್ಲಿ ನಮಗೆ 4 ಆಪ್ಷನ್ಗಳನ್ನು ನೀಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು ಶಾಂಭವಿ ಚೌಧರಿ ಆಗಿರ್ತಾರೆ. ಇವರೊಂದು ಬಿಹಾರದಲ್ಲಿ ಒಂದು ಲೋಕಸಭಾ ಕ್ಷೇತ್ರ ಇದೆ, ಒಂದು ಜಿಲ್ಲೆ ಸಮಷ್ಟಿಪುರ ಅಂತ. ಈ ಸಮಷ್ಟಿಪುರ ಲೋಕಸಭಾ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿ ಶಾಂಭವಿ ಚೌಧರಿ ಅವರು ಆಯ್ಕೆಯಾಗಿರ್ತಾರೆ. ಇವರು ದೇಶದ ಅಂದರೆ 2024ರಲ್ಲಿ ದೇಶದ ಅತಿ ಕಿರಿಯ ಸಂಸದರು ಆಗಿರ್ತಾರೆ ಕೇವಲ ಇವರಿಗೆ. ಓಕೆ, ಇಲ್ಲಿ ನಮಗೆ ನೆಕ್ಸ್ಟು ಬರೋದೆ ನಮಗೆ ಇಲ್ಲಿ ನಮಗೆ 26 ಏಜ್ ಇವ್ರದ್ದಾಗಿರುತ್ತೆ. ತದನಂತರ ನಮ್ಮ ಕರ್ನಾಟಕದ ಅತಿ ಕಿರಿಯ ಸಂಸದ ಯಾರು ಅಂತ ಕೇಳಿದರೆ ಸಾಗರ್ ಖಂಡ್ರೆ ಅವರಾಗಿರ್ತಾರೆ ಸ್ನೇಹಿತರೆ. ಇದನ್ನು ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರ ಇದು ಸಹ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಇತ್ತೀಚೆಗೆ 3ನೇ ಬಾರಿಗೆ ಬಾಹ್ಯಾಕಾಶಯಾನ ನಡೆಸಿದ ಗಗನಯಾತ್ರಿ ಎಲ್ರಿಗೂ ಸಹ ಗೊತ್ತಿರುತ್ತೆ, ಸುನೀತಾ ವಿಲಿಯಮ್ಸ್ ಆಗಿರುತ್ತೆ. ಇವರೊಂದು ಇಂಡಿಯಾ ಮೂಲದ ಸುನೀತಾ ವಿಲಿಯಮ್ಸ್ ಅವರಾಗಿರ್ತಾರೆ. ಇಲ್ಲಿ ನಿಮಗೆ USA ಸಂಬಂಧಪಟ್ಟವರಾಗಿರ್ತಾರೆ ಸ್ನೇಹಿತರೆ, ಅಂದರೆ ಇಂಡಿಯನ್ ಆರಿಜಿನ್ ಆಗಿರ್ತಾರೆ ಸುನೀತಾ ವಿಲಿಯಮ್ಸ್ ಅನ್ನೋರು. ಇವರು ನಮಗೆ ಇತ್ತೀಚೆಗೆ 3ನೇ ಬಾರಿಗೆ ಬಾಹ್ಯಾಕಾಶಯಾನವನ್ನು ನಡೆಸಿದಂತಹ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರೆಗೆ ಸುನೀತಾ ವಿಲಿಯಮ್ಸ್ ಅವರು ಭಾಜನರಾಗಿದ್ದಾರೆ. ಇವರ ಜೊತೆ ಇನ್ನೊಬ್ಬರೂ ಸಹ ಗಗನಯಾತ್ರಿ ಅಂದರೆ ಇನ್ನೊಬ್ಬರು ಇವ್ರ ಜೊತೆ ಹೋಗಿರ್ತಾರೆ. ಅವ್ರ ಹೆಸರು ಬಂದು ಬರ್ಚ್ ವಿಲ್ಮೋರ್. ಬರ್ಚ್ ವಿಲ್ಮೋರ್ ಅನ್ನೋರು ಸಹ ಇವ್ರ ಜೊತೆ ಇತ್ತೀಚೆಗೆ ಒಂದು ಬಾಹ್ಯಾಕಾಶಯಾನವನ್ನು ನಡೆಸಿರ್ತಾರೆ ಸ್ನೇಹಿತರೆ. ಅದರ ಜೊತೆ ಇವರು 3ನೇ ಬಾರಿಗೆ ಹೋದವರು ಯಾರು ಅಂತ ಕೇಳಿದರೆ ಸುನೀತಾ ವಿಲಿಯಮ್ಸ್ ಆಗಿರ್ತಾರೆ. ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆಯ ಮೂಲಕ ಹೋಗಿರ್ತಾರೆ ಅನ್ನೋರು ನಾಸಾದ ಬೋಯಿಂಗ್ ಅಂತ ಬರುತ್ತೆ. ಈ ನಾಸಾದ ಬೋಯಿಂಗ್ ಸ್ಟಾರ್ ಲೈನ್ ಎಂಬ ಸ್ಪೇಸ್ ಸೆಂಟರ್, ಇದು ನಾಸಾದ ಒಂದು ಭಾಗ ಆಗಿರುತ್ತೆ. ಈ ಸ್ಪೇಸ್ ಸೆಂಟರ್ ಮೂಲಕ ಅವರು ಹೋಗಿರ್ತಾರೆ ಸ್ನೇಹಿತರೆ. ಹಾಗಾದರೆ ಇದಕ್ಕಿಂತ ಮುಂಚೆ ಬಾಹ್ಯಾಕಾಶಯಾನವನ್ನು ಯಾರಾದರೂ ನಡೆಸಿದ್ರ ಅಮೆರಿಕದಲ್ಲಿ ಅಂತ ಕೇಳಿದರೆ ಏನು ಸ್ಟಾರ್ ಲಿಂಕ್, ಎಲ್ರಿಗೂ ಸಹ ಗೊತ್ತಿರುತ್ತೆ, ಎಲಾನ್ ಮಸ್ಕ್ ಅವರ ಎಲಾನ್ ಮಸ್ಕ್ ಅಂದರೆ ಏನವರು ಸ್ಪೇಸ್ ಎಕ್ಸ್ ಮಾಡಿದಾರಲ್ಲ ಅದರ ಒಂದು ಉಪಭಾಗ ಆಗಿರುತ್ತೆ ಸ್ಟಾರ್ ಲಿಂಕ್ ಬಾಹ್ಯಾಕಾಶ ಸಂಸ್ಥೆಯ ಮೂಲಕ ಎಲಾನ್ ಮಸ್ಕ್ ಅವರು ಸಹ ಬಾಹ್ಯಾಕಾಶಯಾನವನ್ನು ಮೊದಲ ಬಾರಿಗೆ ನಡೆಸಿರ್ತಾರೆ ಸ್ನೇಹಿತರೆ. ಇನ್ನು ನಮಗೆ ನಾಸಾದ ಫುಲ್ ಫಾರ್ಮ್ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ. ಎಲ್ಲರೂ ಸಹ ನೀವೇ ಅದನ್ನು ಗೂಗಲ್ ಸರ್ಚ್ ಮಾಡಿ ಬರ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ವಿಡಿಯೋ ಲೆಂತಿ ಆದರೆ ಸ್ವಲ್ಪ ಕಷ್ಟ ಆಗೋಗುತ್ತೆ. ಹಾಗಾಗಿ ಜಸ್ಟ್ ನಿಮಗೆ ಬಾಯಲ್ಲಿ ಮಾತ್ರ ಅದನ್ನು ನಾನು ನಿಮಗೆ ವಾಯ್ಸ್ ರೆಕಾರ್ಡಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಇದು ಸ್ಥಾಪನೆಯಾದ ವರ್ಷ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. 1958ರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. USA ಇದರ ಕೇಂದ್ರ ಕಚೇರಿ ಒಳಗೊಂಡಿರುತ್ತದೆ. ತದನಂತರ ಮುಂದಿನ ಪ್ರಶ್ನೆ ಬಂದು, ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ 1000 ದಿನಗಳನ್ನು ಕಳೆದು ದಾಖಲೆ ನಿರ್ಮಿಸಿದಂತಹ ವ್ಯಕ್ತಿ ಯಾರು? ಅಂದರೆ 1000 ದಿನಗಳನ್ನು ತನ್ನ ಬಾಹ್ಯಾಕಾಶದಲ್ಲಿ ಕಳೆದಂತಹ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಒಲೆಗ್ ಕೊನೊನೆಂಕೊ ಅವರಾಗಿರ್ತಾರೆ. ಒಲೆಗ್ ಕೊನೊನೆಂಕೊ ಯಾವ ದೇಶದವರು ಅಂತ ಕೇಳಿದರೆ ರಷ್ಯಾ ದೇಶದ ಒಬ್ಬ ಆಸ್ಟ್ರೋನಾಟ್ ಆಗಿರ್ತಾರೆ, ಅಂದರೆ ಗಗನ ಯಾತ್ರಿ ಆಗಿರ್ತಾರೆ ಸ್ನೇಹಿತರೆ. ಒಲೆಗ್ ಕೊನೊನೆಂಕೊ ಆಗಿರ್ತಾರೆ. ಜಸ್ಟ್ ನೀವು ಓಕೆ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ, ಒಲೆಗ್ ಕೊನೊನೆಂಕೊ ಅಂತ. ಅವಾಗ ಈಸಿಯಾಗಿ ನೆನ್ಪು ಬರುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಹೆಸರು ಅಥವಾ ಈ ಥರ ವಿಚಿತ್ರವಾಗಿರುವಂಥ ಹೆಸರುಗಳು ನೆನ್ಪಿಡೋದು ಕಷ್ಟ ಆದಾಗ ನೀವು ಅಲ್ಲಿ
ಟ್ರಿಕ್ಸ್ಗಳನ್ನು ಬಳಸಬೇಕಾಗುತ್ತೆ. ಎಕ್ಸಾಮಲ್ಲಿ ಏನು ಹತ್ತಿರದಲ್ಲಿರುವಂತಹ ಆಪ್ಷನ್ಗಳನ್ನೇ ಕೊಡೋದಿಲ್ಲ. ಈ ಥರ ಪ್ರಶ್ನೆಗಳು ಕೇಳಿದಾಗ ನೀವು ಜಸ್ಟ್ ಓಕೆ ಅಂತ ನೆನಪಿಟ್ಕೊಂಡಿದ್ರೆ ಇದಕ್ಕೆ ಉತ್ತರವನ್ನು ಚೂಸ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಇನ್ನು ನಂತರ ನಮಗೆ ಇಲ್ಲೇನು ನಿಮಗೆ ಕೊಟ್ಟಿದ್ದೀನಿ, ಈ 3 ಆಪ್ಷನ್ ಬಂದು ನಮಗೆ ಗಗನಯಾನಕ್ಕೆ ಅಂದರೆ ಮಾನವ ಸಹಿತ ಗಗನಯಾನಕ್ಕೆ ಸಿದ್ಧವಾಗಿರುವಂತಹ ಅಸ್ಟ್ರೋನೈಟ್ಗಳಾಗಿರ್ತಾರೆ ಇವರು. ಇವನ್ನು ಸಹ ಗಗನಯಾತ್ರಿಗಳಾಗಿರ್ತಾರೆ. ಇಂಪಾರ್ಟೆಂಟು ಎಕ್ಸಾಮಲ್ಲಿ ಇವು 3 ಮೇಲೂ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸ್ನೇಹಿತರೆ. ಇನ್ನು ರಷ್ಯಾ ದೇಶದ ಒಂದು ಸ್ಪೇಸ್ ಏಜೆನ್ಸಿಯ ಹೆಸರು ಸಹ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆ ತುಂಬ ಬಾರಿ ಕೇಳಿದ್ದಾನೆ. ಅದಕ್ಕೆ ಉತ್ತರ ಒಂದು ರೋಸ್ಕೋಸ್ಮಸ್ ಆಗಿರುತ್ತೆ. ಅಂದರೆ ರಷ್ಯಾ ದೇಶದ ಒಂದು ಬಾಹ್ಯಾಕಾಶ ಸಂಸ್ಥೆ ಹೆಸರು ಕೇಳಿದರೆ ರೋಸ್ಕೋಸ್ಮಸ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಸಹ ಜೂನ್ ಮೊದಲನೇ 1ರಿಂದ 6ನೇ ದಿನದ ಕರೆಂಟ್ ಅಫೇರ್ಸ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತೆ ಸ್ನೇಹಿತರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಂಶಗಳನ್ನು ಸಹ ಮೊದಲನೇ ವಾರದಲ್ಲಿ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರ ಮೇಲೆ ಪ್ರಶ್ನೆಗಳಾಗಿರ್ಬೋದು, ಕರೆಂಟ್ ಅಫೇರ್ಸ್ ಮೇಲೆ MCQಗಳಾಗಿರ್ಬೋದು, ಅಥವಾ ಮಾಕ್ ಟೆಸ್ಟ್ ಆಗಿರ್ಬೋದು, ಅಥವಾ ಡೈಲಿ ಕ್ವಿಝಸ್ ಆಗಿರ್ಬೋದು, ನಾವು ನಿಮಗೆ ನಮ್ಮ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ತಾ ಬನ್ನಿ. ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಂತ ಇದೆ. ಆ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಪ್ರತಿದಿನ ಡೈಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಬೇಸಿಕ್ ಕ್ವಿಜ್ಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಿದ್ದೆ ಸ್ನೇಹಿತರೆ. ಅದರಲ್ಲಿ ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ನಿಮಗೆ ಸರ್ಚಲ್ಲಿ ಸಿಕ್ಕಿಲ್ಲ ಅಂದರೆ 8618631540 ಎಂಬ ನಂಬರಿಗೆ ಟೆಲಿಗ್ರಾಮ್ಗೆ ಜಾಯಿನ್ ಮಾಡಿ ಸರ್ ಅಂತ ಮೆಸೇಜ್ ಹಾಕಿದರೆ ಸಾಕು, ನಾನು ನಿಮ್ಮನ್ನ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ಸಹ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಜೂನ್ ಮೊದಲ ವಾರದ ಪ್ರಮುಖ MCQ ಪ್ರಶ್ನೆಗಳ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಮುಖ MCQ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪುನೀತ್ ರಾಜ್. ಧನ್ಯವಾದಗಳು.